ಬಿಗ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಗನಾಥನ ಜೊತೆ ಇದ್ದಾರೆ ಅರವಿಂದ್ ಸೇತುರಾಮ್. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಾ ಇರುವಂತಹ ಕಾರಾಗೃಹದ ಕರ್ಮಕಾಂಡ ಅಥವಾ ಅಧಿಕಾರಿಗಳಿಬ್ಬರ ಜಟಾಪಟಿ ಮುಂದುವರೆದಿದೆ ಅನ್ಸುತ್ತೆ. ಇವತ್ತಿನ ಈ ಎಲ್ಲ ವಿಷಯಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಮೊದಲು ನಮ್ಮ ಬಳಿ ಇಬ್ಬರು ಅತಿಥಿಗಳು ಕೂಡ ಇರ್ತಾರೆ. ಕಾರಾಗೃಹ ಇಲಾಖೆಯ ನಿವೃತ್ತ DIG ಶ್ರೀ ಲಕ್ಷ್ಮೀನಾರಾಯಣ್ ನೇರ ಸಂಪರ್ಕದಲ್ಲಿ ಇದ್ದರೆ, ಇತ್ತ ದೀರ್ಘಕಾಲ ಕಾರಾಗೃಹದಲ್ಲೇ ಇದ್ದು ಈಗಷ್ಟೇ ಹೊರಕ್ಕೆ ಬಂದಿರುವಂತಹ ಒಂದು ವರ್ಷದ ಕೆಳಗೇನೋ ಹೊರಕ್ಕೆ ಬಂದಿರೋ ಒಂದು ತಪ್ಪಿನಿಂದಾಗಿ ಶಿವಕುಮಾರ್ ಬಿಡುಗಡೆ ಆಗಿರುವಂಥವ್ರು, ಅವರು ಕೂಡ ನಮ್ಮ ಜೊತೆ ಇರ್ತಾರೆ. ಇಬ್ಬರಿಗೂ ಸ್ವಾಗತ. ಥ್ಯಾಂಕ್ ಯು ಶ್ರೀ ಲಕ್ಷ್ಮೀನಾರಾಯಣ್ ಮತ್ತು ಶಿವಕುಮಾರ್ ಅವರಿಗೆ. ಆಲ್ ರೈಟ್, ನೀವಿಬ್ಬರು ಹಾಗೆ ನನ್ನ ಜೊತೆ ಇರಿ. ನಾನು ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಬೆಂಗಳೂರಿನ ಪರಪ್ಪನಗರ ರಜಲಿನ ರಾಮಾಯಣಕ್ಕೆ ಯಾವ ಥರೇನೂ ಬೀಳ್ತಾ ಇಲ್ಲ. ತೆಲುಗಿಗೆ ವಿಶೇಷ ಆತಿಥ್ಯ ನೀಡಿರುವಂತಹ ಬಗ್ಗೆ ನಿನ್ನೆ ಪಬ್ಲಿಕ್ ಟಿವಿ ಬಿತ್ತರಿಸಿದ ದೃಶ್ಯಾವಳಿ ದೊಡ್ಡ ಸುದ್ದಿಯಾಗುವ ಬೆನ್ನಲ್ಲೇ ಇವತ್ತು ಮುಖ್ಯ ಕಾರ್ಯದರ್ಶಿ ಗೃಹ ಇಲಾಖೆ ಹಾಗೂ ಪೊಲೀಸ್ ಮಹಾನಿರ್ದೇಶಕ RK ದತ್ತಾ ಅವರಿಗೆ DIG ರೂಪ ಇನ್ನೊಂದು ವರದಿಯನ್ನು ಕೊಟ್ಟಿದ್ದಾರೆ. ಬಳಿಕ ಪರಪ್ಪನಗರ ಸಬ್ ಇನ್ಸ್ಪೆಕ್ಟರ್ ಬಾಬು ಜೊತೆಗೆ ಇಂದು ಸಂಜೆ ಜೈಲಿಗೆ ಭೇಟಿ ನೀಡಿ ಮಗದೊಮ್ಮೆ ಪರಿಶೀಲನೆ ಮಾಡೋಕ್ಕೆ ಹೋಗಿದ್ದಾರೆ. ಈ ವೇಳೆ ರೂಪಾ ವಿರುದ್ಧ ಕೆಲ ಮಹಿಳಾ ಕೈದಿಗಳು ಮುತ್ತಿಗೆ ಹಾಕಿದ್ರು. ಇನ್ನು ಮೇಲಧಿಕಾರಿ ವಿರುದ್ಧ ಮಾತಾಡ್ತೀಯಾ, ಮಾಧ್ಯಮಗಳಿಗೆ ವಿಜುವಲ್ಸನ್ನು ದೃಶ್ಯಗಳನ್ನೆಲ್ಲ ಕೊಡ್ತೀಯಾ ಅಂತ ಜೈಲಾಧಿಕಾರಿ ಕೃಷ್ಣಕುಮಾರ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವೇಳೆ ಇಬ್ಬರ ಮಧ್ಯೆ ಕಾವೇರಿದ ವಾಕ್ಸಮರ ನಡೆದಿದೆ. ಘಟನೆ ನಂತರ ಕೃಷ್ಣಕುಮಾರ್ಗೆ ಅನಾರೋಗ್ಯ ಸಮಸ್ಯೆ ಇದೆ, ಹಾಗಾಗಿ ಅವರನ್ನು ಟ್ರಾನ್ಸ್ಫರ್ ಮಾಡಿ ಅಂತ ಜೈಲ್ ಡೈರಿನಲ್ಲಿ ಬರೆದು ವಾಪಸ್ ಬಂದಿದ್ದಾರೆ. ಆದರೆ ಇವರು ಹೋದ ಮೇಲೆ ಅಥವಾ ಅವರು ಅಲ್ಲೇ ಇದ್ದಾಗ ಎರಡು ಗುಂಪುಗಳಾಗಿವೆ ಜೈಲಿನ ಒಳಗಡೆ. ಹಾಗಾಗಿ ಅವರಿಬ್ಬರು ಕಾದಾಟಕ್ಕೆ ಸಜ್ಜಾಗಿದ್ದರು ಅನ್ನೋ ಕಾರಣ ಪೊಲೀಸರ ಮಧ್ಯಪ್ರವೇಶ ಆಗಿದೆ. ಪೊಲೀಸರು ಲಾಠಿ ಹಿಡಿದು ಬೆಂಗಳೂರು ಕಾರಾಗೃಹವನ್ನು ಒಳಕ್ಕೆ ಪ್ರವೇಶಿಸುತ್ತಿದ್ದಂತೆ ಎಲ್ಲರೂ ತಣ್ಣಗಾಗಿ ಅವರವರ ಬ್ಯಾರಕ್ಗಳನ್ನು ಸೇರಿಕೊಂಡಿದ್ದಾರೆ ಎನ್ನುವುದು ವರದಿ. ಆ ನಂತರ ಕಾರಾಗೃಹ ಅಂದರೆ DCP ಬೋರ್ಲಿಂಗಯ್ಯ ಸ್ಥಳಕ್ಕೆ ಹೋಗಿದ್ದಾರೆ. ಬೆಳಿಗ್ಗೆ ಕಾರಾಗೃಹ DGP ಸತ್ಯನಾರಾಯಣ ರಾವ್ ಕೂಡ ಈ ಜೈಲಿಗೆ ಹೋಗಿ ಎಲ್ಲವನ್ನೂ ಪರಿಶೀಲನೆ ಮಾಡಿದ್ದಾರೆ. ಈ ಮಧ್ಯೆ ತನಿಖೆ ಸೋಮವಾರದಿಂದ ಆಗತ್ತೆ ಅಂತ ಹೇಳಿದ್ರೆ ಆತ ಸಣ್ಣದಾಗಿ ಪೊಲಿಟಿಕಲ್ ರಾಜಕೀಯ ತಿರುವನ್ನು ಪಡೆಯುತ್ತೆ. ಎಲ್ಲದಕ್ಕೂ ಕಾರಣ ಗೃಹ ಮಂತ್ರಿಗಳೇ. ಹಾಗೆ ಗೃಹ ಮಂತ್ರಿ ಅಂದರೆ ಮುಖ್ಯಮಂತ್ರಿ. ಹಾಗಾಗಿ ಅವ್ರು ನಿದ್ದೆ ಮಾಡೋ ಥರನೇ ಗೃಹ ಇಲಾಖೆನೂ ನಿದ್ದೆ ಮಾಡ್ತಾ ಇದೆ. ಅವರೇ ರಾಜೀನಾಮೆ ಕೊಡಬೇಕು ಅನ್ನೋ ಥರ ಮಾತುಗಳು ಪ್ರಾರಂಭ ಆಗಿದೆ. ಇನ್ನು DIG ರೂಪಾ ಅವರ ಒಂದು ವರದಿ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಒಂದು ರೀತಿ ಭಾರಿ ಸಂಚಲನಕ್ಕೆ ಕಾರಣವಾಯಿತು. ಆದರೆ ಇದೀಗ ಆ ವರದಿ ಇನ್ನೂ ಕೂಡ ಚರ್ಚೆ ನಡೀತಾ ಇರಬೇಕಾದ್ರೆ ಎರಡನೇ ವರದಿಯನ್ನ ಕೊಟ್ಟಿದ್ದಾರೆ. ಈ ವರದಿಯಲ್ಲಿ ಪ್ರಮುಖಾಂಶಗಳು ಏನಿದೆ ಅಂತಕ್ಕಂಥದ್ದನ್ನ ನಾವೀಗ ನೋಡೋಣ. ನಾನು ಜೈಲಿಗೆ ಭೇಟಿ ನೀಡಿದಾಗ ಚಿತ್ರೀಕರಿಸಿದ ದೃಶ್ಯಾವಳಿಗಳನ್ನು ಡಿಲೀಟ್ ಮಾಡಲಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ಹ್ಯಾಂಡ್ ಕ್ಯಾಮ್ನಲ್ಲಿ ಈ ದೃಶ್ಯಗಳನ್ನು ಚಿತ್ರೀಕರಿಸಲಾಗಿದೆ. ಜೈಲಿನ ಸಿಬ್ಬಂದಿ ಇದ್ದಲೇ ಸಾಕ್ಷ್ಯಾಧಾರವನ್ನು ನಾಶ ಮಾಡುವ ಪ್ರಯತ್ನ ನಡೀತಾ ಇದೆ. ನಾನು ಬರೆದ 8 ಅಂಶಗಳ ಬಗ್ಗೆ ಸಾಕ್ಷ್ಯ ನಾಶ ಮಾಡ್ತಾ ಇದ್ದಾರೆ. ನಾನು ಬರೆದ ವರದಿ ಮೇಲೆ ಎಲ್ಲರಿಗೂ ಕಣ್ಣಿದೆ. ಜೈಲಧಿಕಾರಿಗಳಾದ ಕೃಷ್ಣಕುಮಾರ್ ಶೇಷ ನನ್ನ ಮೇಲೆ ವೈಯಕ್ತಿಕ ದ್ವೇಷ ಸಾಧಿಸುತ್ತಿದ್ದಾರೆ. ಜೈಲಿನ ಸೆಲಾರ್ನಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡಿರುವ ಫೋಟೋಗಳು ವರದಿಯಲ್ಲಿ ಸಲ್ಲಿಕೆಯಾಗಿದೆ. ಶಶಿಕಲಾಗೆ ನೀಡಿರುವ ವಿಶೇಷ ವ್ಯವಸ್ಥೆ, ಕೋಣೆ, ಕುರ್ಚಿಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ನಿನ್ನೆ AIG ವೀರಭದ್ರ ಸ್ವಾಮಿ ಬೆಳಗ್ಗೆಯಿಂದ ಸಂಜೆವರೆಗೂ ಜೈಲಿನಲ್ಲಿ ಇದ್ದದ್ದು ಅನುಮಾನ ಅಂತ ಅವರು ತಮ್ಮ ವರದಿಯಲ್ಲಿ ಹೇಳಿಕೊಂಡಿದ್ದಾರೆ. ಒಂದು ಪ್ರಮುಖ ವಿಚಾರ ಅಂದ್ರೆ ಇದೆಲ್ಲ ಆದ ನಂತರ ನಾವು ಕೆಲವು ನಿವೃತ್ತ ಅಧಿಕಾರಿಗಳನ್ನ ಮಾತನಾಡಿಸಿದ್ವಿ ಈ ವಿಚಾರವಾಗಿ. ಎಲ್ಲರೂ ಬಿಡ್ರಿ ಇದೇನ್ ದೊಡ್ಡ ವಿಚಾರ ಅಂತ ಹೇಳ್ತಾರಲ್ಲ, ಹಾಗಾದ್ರೆ ಅಷ್ಟು ಸಣ್ಣ ವಿಚಾರನ ಅಥವಾ ನಮಗ್ ಮಾಡಕ್ ಕೆಲಸ ಇಲ್ವಾ ಅಂತ. ಯಾವಾಗ್ಲೂ ಹಾಗೆ ನಡೀತಾ ಇದೆ ಅಂತ ಹೇಳಿದ್ರೆ ದೊಡ್ಡ ವಿಚಾರ ಅಲ್ಲ. ನಡೀತಿಲ್ಲ ಅನ್ನೋದನ್ನ ಹೇಳಿದಾಗ ಶಾಕು ಜನಕ್ಕೆ. ಅವನು ಭ್ರಷ್ಟನಲ್ಲ ಅನ್ನೋದು ನಮ್ಗೆ ಗೊತ್ತಿದ್ದಾಗ ಅವನು ಭ್ರಷ್ಟತೆಗೆ ಬಂದ ಅಂದ್ರೆ ಶಾಕು. ಹೌದು, ಅವನು ಹುಟ್ಟು ಭ್ರಷ್ಟ ಅಂತ ಹೇಳಿದ್ರು ಅವನೇನು ಹೊಡಿತಾನೆ ಇದ್ದ ಅಂದ್ಬಿಡ್ತಾರೆ. ಅಲ್ಲಿಗೆ ಕಾರಾಗೃಹದ ಸಮಸ್ಯೆ ಅದೇನೆ. ಈಗಿಲಾಗಿರೋ ಪ್ರಾಬ್ಲಮ್ಮು ಅದೇನೆ. ಒಬ್ಬ ಅಧಿಕಾರಿ ಪ್ರಸ್ತಾಪ ಮಾಡಿದ್ರು, ಮಾಡುವಾಗ ಅದಕ್ಕೆ ಬೇಕಾದ ಕೆಲವು ಸರಿಯಾದ ಪೂರ್ವ ತಯಾರಿಗಳನ್ನು ಅವರು ಮಾಡಲಿಲ್ಲ. ಯಾರೋ ಇನ್ನೊಬ್ಬ ಅಧಿಕಾರಿ ಮೇಲೆ ಮಾಡಿದ್ರು, ಆ ಅಧಿಕಾರಿ ಮೇಲೆ ಅದಕ್ಕೆ ಬೇಕಾದ ಸಾಕ್ಷ್ಯಾಧಾರಗಳು ಅಥವಾ ಇನ್ನೊಂದು ಇವ್ರ ಹತ್ರ ಇರಲಿಲ್ಲ. ಹಂಗಾಗಿ ಅವರು ತಿರುಗಿ ಬಿದ್ರು, ಇವರು ತಿರುಗಿದ್ರು. ಅಲ್ಲಿಗೆ ಅದು ಅಧಿಕಾರಿಗಳ ಜಟಾಪಟಿಯಾಗಿ ನಿಲ್ತೆ ಹೊರತು ಮೂಲ ಜೈಲಲ್ಲಿ ಆಗ್ತಾ ಇರೋ ಘಟನೆ ಎಲ್ಲರೂ ಕೈ ಬಿಟ್ಬಿಟ್ರಿ. ಈಗ ಅದೇನು ಉದ್ದೇಶ ಪೂರ್ವಕವಾಗಿ ಐ ಡೋಂಟ್ ನೋ, ಉದ್ದೇಶನೋ ಪೂರ್ವಕನೋ ನಮಗೆ ಗೊತ್ತಿಲ್ಲ. ಮೂಲವಾಗಿ ಜೈಲಲ್ಲಿ ಆಗಬಹುದಾದಂತಹ ಹಲವಾರು ಕುಕೃತ್ಯಗಳೇನೇನಿವೆ ಅವುಗಳು ಅಲ್ಲಲ್ಲೇ ಮರೆ ಆಗ್ತಾ ಇವೆ. ಅದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಿಲ್ಲ. ಈಗ ಈಕೆ ಮಾಡಿದ್ ಸರಿನಾ, ಅವ್ರ DGP ಮಾಡಿದ್ ಸರಿನಾ, ಅವ್ರು ಮಾಡಿದ್ ಸರಿನಾ, ಇವ್ರು ಮಾಡಿದ್ ಸರಿನಾ, ಅದು ಏನ್ ಬೇಕಾದ್ರೂ ಹಾಕೊಳ್ಳಿ. ಅದು ಅಡ್ಮಿನಿಸ್ಟ್ರೇಟಿವ್ ಇಶ್ಯೂ. ಲೆಟ್ ಸಂಬಡಿ ಆನ್ಸರ್ ಗವರ್ನಮೆಂಟ್ ಇಂದ. ಇದ್ಯಾಕಾಗುತ್ತೆ?
ಸಾಕ್ಷಿ ಸಮೇತ ತೋರಿಸಿದ್ವಲ್ಲ ಸರ್ ನಾವು. ಸಾಕ್ಷಿ ಸಮೇತ ತೋರಿಸಿದ್ದೆಲ್ಲ ಬೇರೆ, ಇದೇನು ಹೊಸ ಸಾಕ್ಷಿನೂ ಅಲ್ಲ. ಇದರಲ್ಲಿ ಬಹಳ ವಿಡಿಯೋಗಳು ಈಗ ನಿನ್ನೆ ಮೊನ್ನೆ ರೆಕಾರ್ಡ್ ಆಗಿರೋ ವಿಡಿಯೋಗಳಲ್ಲ ಅಂತ ನನ್ಗೆ ಅನ್ಸುತ್ತೆ. ಇದ್ರಲ್ಲಿ ಬಹಳ ವಿಡಿಯೋಗಳು ಹಳೆ ವಿಡಿಯೋಗಳು ಇರ್ಬೋದು. ಅಂದ್ರೆ ಯಾವತ್ತೋ ಒಂದಿನ ನಡೆದಿರೋದೆ, 3 ವರ್ಷದಿಂದ ನಡೆದಿರ್ಬೋದು, 4 ವರ್ಷದಿಂದ ನಡೆದಿರ್ಬೋದು, 5 ವರ್ಷದಿಂದ ನಡೆದಿರ್ಬೋದು. ಯಾರೋ ರೆಕಾರ್ಡ್ ಮಾಡಿ ಯಾರೋ ಇಟ್ಕೊಂಡಿದ್ದ ವಿಡಿಯೋಗಳೇ ಈಗ ಬರ್ತಾ ಇರೋದು. ಅದಕ್ಕೆ ಸಮಯಕ್ಕೆ ಸರಿಯಾಗಿ ಆ ವಿಡಿಯೋಗಳು ಹೊರಗೆ ಬರ್ತಿವೆ ಅಷ್ಟೇ. ಬಟ್ ಅದ್ 4 ವರ್ಷದಿಂದ ನಡೆದಿದ್ರು ನಡೆದಿದ್ದೆ ತಾನೆ. ಹೌದು, ಖಂಡಿತ. ಆ 1 ತಿಂಗಳಿಂದ ನಡೆದಿದ್ರು ನಡೆದಿದ್ದೆ ತಾನೆ. ಅದಕ್ಕೆ ಯಾರೊಬ್ರು ಉತ್ತರ ಕೊಡ್ಬೇಕಲ್ಲ, ಅದನ್ನ ಯಾರು ಮಾತಾಡಲ್ಲ. ಅದಕ್ಕೆ ಯಾರು ಮಾತಾಡಲ್ಲ. ಅದು ಎಕ್ಸೋ ವಯೋ ಇಬ್ಬರು ಅಧಿಕಾರಿಗಳ ನಡಾವಳಿ ಮತ್ತು ನಡವಳಿಕೆ ಮತ್ತು ಅವರ ರೀತಿ ರಿವಾಜುಗಳನ್ನು ಸಪರೇಟ್ ತನಿಖೆ ಇಟ್ಕೊಳ್ಳಿ, ಆಯ್ತು, ನೀವು ಮಾಡ್ಕೊಳ್ಳಿ. ದಟ್ಸ್ ಯುವರ್ ಪ್ರಾಬ್ಲಮ್. ಬಟ್ ನೌ ದ ಪಾಯಿಂಟ್ ಈಸ್, ಜೈಲಿನ ಒಳಗಡೆ ನಡೆದಿರಬಹುದಾದ ಇಷ್ಟೆಲ್ಲಾ ವಿಡಿಯೋಗಳು ಬರ್ತಿದೆ ಅಂದ್ರೆ ಜೈಲ್ದೇನ್ ಕತೆ ಅಂತ ಯಾರು ಮಾತಾಡಲ್ಲ. ಯಾರು ಉತ್ತರ ಕೊಡ್ಬೇಕು ಸರ್ ಅದಕ್ಕೆ? ಹೋಮ್ ಮಿನಿಸ್ಟ್ರು, ಈ ವಿಚಾರದಲ್ಲಿ ಚೀಫ್ ಮಿನಿಸ್ಟ್ರು, ಬೇರೆ ಯಾರು ಇಲ್ಲ. ಈಗ ಚೀಫ್ ಮಿನಿಸ್ಟ್ರುವೇ ಆ ಮೇಡಮ್ ಆಕೆ ಮೇಲೆ ಟಿವಿಗೆಲ್ಲ ಹೋಗಬಾರ್ದಾಗಿತ್ತು ಮಾಡೋದು. ದಟ್ಸ್ ಓಕೆ. ಸರ್ವಿಸ್ ರೂಲ್ಸ್ ಅಲ್ಲಿ ಮಾಧ್ಯಮಗಳಿಗೆ ಒಂದಿಷ್ಟು ನಿಯಮಗಳಿವೆ, ಇಲ್ಲ ಅಂತಲ್ಲ, ಇದೆ, ನನಗೂ ಗೊತ್ತದು. ಕ್ಯಾಡರ್ ಅಂಡ್ ಸರ್ವಿಸ್ ರೂಲ್ಸ್ ಅಲ್ಲಿ ಇದೆ. ಈ ರೀತಿಯ ಒಂದು ನಿಯಮವನ್ನೇ ಬಳಸಿಕೊಂಡು, ಇದೇನು ಇವತ್ತು ಬಂದಿರೋ ನಿಯಮ ಅಲ್ಲ, 80ರ ಆದಿಯಲ್ಲಿ 80ನೇ ವರ್ಷದ ಆದಿ ಭಾಗದಲ್ಲಿ ಬಂಗಾರಪ್ಪನವ್ರು ಇದೇ ನಿಯಮ ಬಳಸ್ಕೊಂಡಿದ್ರು ಅಧಿಕಾರಿ ಮೇಲೆ. IAS ಅಧಿಕಾರಿ, ಅದು ಕೇಸು. ದೇರ್ ವಾಸ್ ಎನ್ ಆಫೀಸರ್ ಕಾಲ್ಡ್ ಮದನ್ ಗೋಪಾಲ್, IAS ಅವರು ಇದೇ ರೀತಿ ಮಾಧ್ಯಮಗಳಿಗೆ ಮಾತನಾಡಿದ್ರು, ಬಹಿರಂಗವಾಗಿ ನಾವು ಮಾತಾಡಿದ್ರು ಅನ್ನೋದಕ್ಕೆ ಇನ್ನೊಂದು ಅಧಿಕಾರಿಯ ವರದಿಯನ್ನು ತೆಗೆದುಕೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿದ್ರು. ಇದು ಹೊಸ ನಿಯಮದ ಬಳಕೆ ಅಲ್ಲ. ಹಾಗಾಗಿ ನೀವು ನಿಯಮ ಬಳಸೋದು ಬಿಡೋದು ಸರಿ ತಪ್ಪು ಎಲ್ಲ ಅಧಿಕಾರಿಗಳ ಕೆಲಸ ಅದು. ಬಟ್ ಜೈಲ್ ಕತೆ ನಾನು ತನಿಖೆ ಕೊಟ್ಟಿದ್ದೀನಿ. ಈಗ ಅಲ್ಲೆಲ್ಲ ಪರಮೇಶ್ವರ್ ಹೇಳ್ತಾ ಇದ್ದಿದ್ದು ಕೇಳಿಸ್ಕೊತಾ ಇದ್ದೆ, ನನ್ನ ಅವಧಿಲಿ ಯಾವುದು ನಡೆದ್ರೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತ. ಯಾವ ಅವಧಿಲ್ಲ ಅಂದರೆ ಕಳೆದ 1 ತಿಂಗಳಲ್ಲಿ ಪರಮೇಶ್ವರ್ ಅವರು ಗೃಹ ಮಂತ್ರಿ ಸ್ಥಾನದಿಂದ ಬಿಟ್ಟ ತಕ್ಷಣ ಆಗೋಗಿರೋದಾ? ಖಂಡಿತ ಅಲ್ಲ, ಖಂಡಿತ ಅಲ್ಲ. ಹಾಗಾದ್ರೆ ವಾಟ್ ಸಾರ್ಟ್ ಆಫ್ ಎ ನಾನ್ಸೆನ್ಸ್ ಅದ? ಹಂಗಲ್ಲ ಅದು. ದಾಟ್ ಈಸ್ ದ ಟೈಮ್. ಈ ಇಶ್ಯೂ ನಮಗೆ ಅದನ್ನ ಟೈಟ್ ಮಾಡಕ್ ಬೇಕಾಗಿತ್ತೆ ಹೊರತು ಜೈಲಲ್ಲಿ ಕೆಲವು ಸರಿ ಇರೋದು, ಸರಿ ಇಲ್ಲದೆ ಇರೋದು, ರಿಫಾರ್ಮ್ಸು ಡ್ಯಾಶು ಎಲ್ಲ ಸರಿ ಆಗ್ಬೇಕಾಗಿತ್ತು ಹೊರತು ಅದು ಬಿಟ್ಟು ಬೇಕಿದ್ದೀಗ ಆಫೀಸರ್ ಹಿಡ್ಕೊಂಡು ಕೂತ್ಕೊಂಡು ಎರಡೂ ಕಡೆ ಕೆಲವರು DGP ಸರಿ, ಕೆಲವರು DGP ಸರಿ ಇಲ್ಲ, ಕೆಲವರು ಈ ಮೇಡಮ್ ಸರಿ, ಈ ಮೇಡಮ್ ಸರಿ ಇಲ್ಲ ಅಂತ ಅಲ್ಲಿಗೆ ಹೋಗಿ ನಿಲ್ಸಿದ್ದಾರೆ ಈಗ ಜಗಳನ. ಅಲ್ಲಿ ಜೈಲು ಒಳಗಡೆ ವ್ಯವಸ್ಥೆ ಏನಾಗಿದೆ ಅದು ಸರಿಪಡಿಸಬೇಕು, ಅದು ಹಿಂಗಾಗಿದ್ ನಿಜ, ಇದ್ರ ಯಾಕಾಯ್ತು, ಹೆಂಗಾಯ್ತು, ಭ್ರಷ್ಟಾಚಾರ ಅದಿಲ್ಲ. ಜೈಲಧಿಕಾರಿಗಳ ಪಾತ್ರ ಏನಿದ್ರಲ್ಲಿ, ಯಾರೇ ಇರಲಿ, ಒಳ್ಳೆಯವರಾರು ಇರಲಿ ಕೆಟ್ಟವರಾರು ಇರಲಿ, ಏನು ಪಾತ್ರ? ಕಾರಾಗೃಹದ ಸಿಬ್ಬಂದಿ ಕಾರಾಗೃಹದಲ್ಲಿರುವಂತಹ ಕೈದಿಗಳನ್ನ ಬಳಸ್ಕೊಳ್ಳೋ ವಿಚಾರದಲ್ಲಿ ನಡೆದಿರೋ ಅವ್ಯವಹಾರಗಳೇನು, ಅದ್ಯಾರು ಮಾತಾಡಲ್ಲ. ಅದ್ನೇನೇನು ನಡೆದಿರಲ್ಲ, ಇವತ್ತು ನಡೆದಿರಲ್ಲ, ಅದನ್ನ ಬೆಟ್ಸ್ಕಟ್ತೀನಿ. ದಾಟ್ ಈಸ್ ಎ ಪ್ರಾಬ್ಲಮ್ ಅಂತ ಕಾಣಿಸ್ತಾ ಇದೆ. ಈ ಪ್ರಾಬ್ಲಮ್ ಅನ್ನು ರಿಸಾಲ್ವ್ ಮಾಡಕ್ಕೆ ಯಾವನು ಮುಂದಕ್ಕೆ ಬರ್ತಾ ಇಲ್ಲ. ಸರ್ಕಾರದ ಪರವಾಗಿ ಮಜಾ ನೋಡ್ತಿದ್ದಾರೆ, 2 ಆಫೀಸರ್ ಜಗಳ ಅನ್ನೋ ಟೈಪು. ಇದು ಸಹಜವಾಗಿ ಹಲವಾರು ರೂಪಗಳನ್ನು ಪಡ್ತಾ ಇದೆ. ಯಾರೋ ಒಬ್ಬ ದುಡ್ಡು ವಸೂಲಿ ಮಾಡ್ತಿದ್ರು, ಆ ದುಡ್ಡನ್ನು ಹಂಚ್ಕೊಳ್ಳೋದ್ರಲ್ಲಿ ಗಲಾಟೆ ಆಗೋಗಿದೆ, ಅಥವಾ ಇನ್ಯಾರೋ ಒಬ್ಬ ಇನ್ನೇನೋ ಮಾಡ್ತಿದ್ದಾರೆ ಅಂತ. ವೆರಿ ಕ್ರಿಮಿನಲಿ ಡಿಫಮೇಟಿವ್. ಆಮೇಲೆ ಅದು ಪ್ರಾಬ್ಲಮ್ ಆಗಬಹುದು ಅದು ಮುಂದೆ, ನನಗೆ ಗೊತ್ತಿಲ್ಲ ಅದು. ಈಗ ಕುಮಾರಸ್ವಾಮಿನೋ ಇನ್ನೊಬ್ರು ಮತ್ತೊಬ್ರು ಯಾರೋ ಒಬ್ರು ಇನ್ನೊಬ್ರು ಹೇಳ್ತಾರೆ ಅಲ್ಲಿ ದುಡ್ಡು ಹಂಚ್ತಾ ಇದ್ರು, ಅದು ಹಂಚ್ಕೊಳ್ಳೋದ್ರಲ್ಲಿ ಪ್ರಾಬ್ಲಮ್ ಅಂದ್ರೆ ಸಂಬಡಿ ಮೇ ಚಾಲೆಂಜ್ ಇಟ್, ಆಲ್ ರೈಟ್, ಪ್ರೂವ್ ಇಟ್ ಆಗಾರೆ ಅಂತ. ದಾಟ್ ಇಸ್ ಎ ಪ್ರಾಬ್ಲಮ್. ದಾಟ್ಸ್ ದಿ ಪ್ರಾಬ್ಲಮ್. ಈಗ ಆಗಿರೋದ್ರಿಂದನೇ ನಮ್ಗೆ ಈ ಗೊಂದಲ ಆಗ್ತಿದೆ. ಜೈಲ್ ಹಿಂಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು, ಜೈಲ್ ಹೀಗಿರಬಾರ್ದು ಅನ್ನೋದು ಹೇಗೆ ಅನ್ನೋದನ್ನ ಯಾರು ಹೇಳ್ತಿಲ್ಲ. ಯಾರ ಅಧಿಕಾರಾವಧಿನಲ್ಲೂ ಇದು ಸರಿ ಹೋಗಿಲ್ಲ ಸರ್, ಇಲ್ಲಿವರೆಗೂ ಹೋಗಿಲ್ಲ. ನನಗೆ ಮುಂದೆ ಗೊತ್ತಿಲ್ಲಪ್ಪ, ನನಗೇನು ಗೊತ್ತು ಮುಂದೆ. ಆಯ್ತು, ಇಬ್ಬರನ್ನು ಮಾತಾಡ್ಸೋಣ. ಇಬ್ಬರಿದಾರಲ್ಲ ಈಗ ಗೆಸ್ಟ್ ನಮ್ಮ ಜೊತೆ ಇವತ್ತು. ನಿವೃತ್ತ DIG ಲಕ್ಷ್ಮೀನಾರಾಯಣ್ ಅವರಿದ್ದಾರೆ, ಮತ್ತೆ ಬಿಡುಗಡೆಯಾದಂತಹ ಖೈದಿ ಶಿವಕುಮಾರ್ ಅವರು ಕೂಡ ಇಬ್ಬರು ನಮ್ಮ ಜೊತೆ ಇದ್ದಾರೆ. ಲೆಟ್ಸ್ ಗೋ ಸ್ಟ್ರೈಟ್ ಟು ಶ್ರೀ ಲಕ್ಷ್ಮೀನಾರಾಯಣ್ ಮತ್ತು ಇವರು ಶಿವಕುಮಾರ್ ಇದ್ದಾರೆ ಇಲ್ಲಿ ಸ್ಟುಡಿಯೋನಲ್ಲಿ. ಅವ್ರ ಜೊತೆ ಕೂತ ಮಾತಾಡೋಣ. ಲಕ್ಷ್ಮೀನಾರಾಯಣ್ ಅವರಿಗೆ ನಮಸ್ಕಾರ. ಮಾನ್ಯ ನಿವೃತ್ತ DIG ಕಾರಾಗೃಹ, ನಿಮ್ಮ ಅನುಭವದಲ್ಲಿ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಈಗ ಆಗಬೇಕಾದ್ದೇನು? ಅಧಿಕಾರಿಗಳ ಇಬ್ಬರ ಜಟಾಪಟಿ ಕೆಲಸವೋ ಅಥವಾ ಜೈಲಿನಲ್ಲಿ ಈ ರೀತಿ ನಡೀತಾ ಇರ್ಬೋದು? ನೀವಿದ್ದ ಸಮಯದಲ್ಲೂ ನಡೆದಿರ್ಬೋದು, ಇನ್ನೊಬ್ರು ಇದ್ದ ಸಮಯದಲ್ಲೂ ನಡೆದಿರ್ಬೋದು, ನಿಮ್ ಗಮನಕ್ಕೆ ಕೆಲವು ಬಂದಿರ್ಬೋದು, ನಿಮ್ ಗಮನಕ್ಕೆ ಕೆಲವು ಬರದೇ ಇರ್ಬೋದು. ಬಟ್ ಅದನ್ನು ಬಿಟ್ಟು ಆಫೀಸರ್ಸ್ ಗಲಾಟೆನೋ ಅಥವಾ ಜೈಲಿನ ಸುಧಾರಣೆಯ ಟಾಕೋ, ಯಾವ್ದು ಸರಿ? ಜೈಲಿನ ಸುಧಾರಣೆನೇ ಆಗ್ಬೇಕು ಸರ್ ಮೊದಲು. ಅದಾಗಬೇಕು ಅನ್ನೋದಾದ್ರೆ ಈಗ ಇದೆಲ್ಲ ಆಗಿರೋದಕ್ಕೆ ಯಾರು ಹೊಣೆ? ಸರ್ಕಾರ ಹೊಣೆನೋ
ಜೈಲಧಿಕಾರಿಗಳ ಹೊಣೆನೋ ಅಥವಾ ಜೈಲಿನ ಕಾರಾಗೃಹದ ಉಸ್ತುವಾರಿ ವಹಿಸಿಕೊಂಡ್ರು IPS ಅಧಿಕಾರಿಗಳ ಹೊಣೆನೋ? ಯಾರ ಹೊಣೆ? ಸರ್, ಇದು ನಮ್ಮ ವರದಿಯನ್ನು ತಯಾರು ಮಾಡಿ ಸರಿಯಾದಂಥ ರೀತಿಯಲ್ಲಿ ಅವರು ಸಬ್ಮಿಟ್ ಮಾಡಲಿಲ್ಲ ಅನ್ನೋದು ಒಂದು ಇಂಪಾರ್ಟೆಂಟ್. ಮತ್ತದೇ ಅವರು ಗೃಹ ಕಾರ್ಯದರ್ಶಿಗಳ ಹತ್ರನೋ ಅಥವಾ ಮುಖ್ಯ ಕಾರ್ಯದರ್ಶಿಗಳ ಹತ್ರನೋ ಹೋಗಿ ಮಾತನಾಡಿ ನೀವು ಟಿವಿ ನೋಡ್ಕೊಂಡು ಈ ಒಂದು ಪ್ರಕರಣವನ್ನ ಭೇದಿಸಬಹುದಾಗಿತ್ತು. ಹಾಗೆ ಸರ್. ಮತ್ತೇನು ಸರ್? ಮಾತಾಡಿ. ನೀವು ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ದೀರಾ? ಅದೇ ಸರಿ ಸರ್, ಗೃಹ ಕಾರ್ಯದರ್ಶಿಗಳನ್ನ ಅಥವಾ ಮುಖ್ಯ ಕಾರ್ಯದರ್ಶಿಗಳನ್ನ ಹೋಗಿ ಮಾತನಾಡಿ ಓಕೆ ವರದಿ ಬರೆದವರು ಅಥವಾ ADGP ಅವ್ರ ಹತ್ರನೇ ಕುಂತು ಮಾತನಾಡಿದ್ರೆ ಇದನ್ನ ಒಂದು ಸರಿಯಾದ ರೀತಿಯಲ್ಲಿ ಬಗೆಹರಿಸಬಹುದಾಗಿತ್ತು. ಅದ ಬಗೆಹರಿಸೋದು ಬೇರೆ. ನಮ್ಮ ಪಾಯಿಂಟು ನಿನ್ನೆ ತೆಲಗೀಗ ಬಂದಂತಹ ರಾಜಾತಿಥ್ಯದ ವಿಡಿಯೋಗಳು ಬರೋಕ್ ಬಂದ ಕೂಡಲೇ ರಾಜ್ಯಾದ್ಯಂತ ಎಲ್ಲಾ ಜೈಲುಗಳಿಂದ ಇಂತಹ ರಾಜಾತಿಥ್ಯದ ಕಥೆಗಳು ವಿಡಿಯೋಗಳು ಪುಂಕಾನುಪುಂಕವಾಗಿ ಬಂಡಿಯಾಗಿ ಮಂಕ್ರಿ ಗಟ್ಲೆ ಹೊರಗೆ ಬರ್ತಾ ಇವೆ. ಹೇಗಿದು? ಹೂ ಈಸ್ ರೆಸ್ಪಾನ್ಸಿಬಲ್? ಜೈಲ್ ಆಫೀಸರ್ಸ್ ರೆಸ್ಪಾನ್ಸಿಬಲ್ ಇಲ್ವಾ? ಅಥವಾ ಬರೀ IPS ಮೇಲೋ ಇನ್ಯಾರ ಮೇಲೋ ಹಾಕ್ತಿರೋ ಅಥವಾ ಸರ್ಕಾರದ ಮೇಲೆ ಹಾಕ್ತಿರೋ? ರೆಸ್ಪಾನ್ಸಿಬಲ್ ಇಲ್ಲ ಸರ್. ಜೈಲಧಿಕಾರಿಗಳೇ ಜವಾಬ್ದಾರಿ. ಜೈಲಧಿಕಾರಿಗಳು ಜವಾಬ್ದಾರಿ. ಆಯ್ತು, ಜೈಲಧಿಕಾರಿಗಳು ಜವಾಬ್ದಾರಿ ಅಂದ್ರೆ ಇದು ನಿನ್ನೆ ಮೊನ್ನೆ ನಡೆದಿರೋದಾಗಿರಲ್ಲ. ನನ್ನ ಲೆಕ್ಕಾಚಾರದಲ್ಲಿ 15 ದಿನದಲ್ಲಿ ನಡೆದಿರೋದು ಅಲ್ಲ ಇವೆಲ್ಲ ವಿಡಿಯೋಗಳು ಅಂತ ಅನ್ಸುತ್ತೆ ನನಗೆ. ಯಾವ್ಯಾವ್ದೋ ವರ್ಷಾನುಗಟ್ಲೆ ಹೇಗೆ ನಡೀತಿದೆ, ಯಾಕೆ ನಡೆಯುತ್ತೆ ಹೇಳಿ ನಿಮ್ಮ ಅನುಭವದಲ್ಲಿ? ಹೇಗೆ ನಡೀತಿದೆ, ಯಾಕೆ ನಡೆಯುತ್ತೆ? ಅದು ಈಗ ಜೈಲಧಿಕಾರಿಗಳು ಜವಾಬ್ದಾರಿ ಅಂತಂದ್ರೆ ಅವರಿಗೆ ಗೊತ್ತಿದ್ದು ನಡೀತಾ ಇದೆ ಅಂತ ಅಲ್ವಾ ಸರ್ ಅರ್ಥ? ಹೌದು. ಯಾಕೆ ಹೇಗೆ ಯಾಕೆ ಅನ್ನೋದು ನಾವು ಏನು ಹೇಳಕ್ಕಾಗೋದಿಲ್ಲ ಸರ್. ಯಾಕೆಂದ್ರೆ 4.5 ವರ್ಷಗಳಾಯ್ತು ನಾನು ಅಲ್ಲಿ ಕಾರಾಗೃಹವನ್ನು ಬಿಟ್ಟು. ಈಗ ನಾನು ಅದ್ರ ಬಗ್ಗೆ ಸರಿಯಾಗಿ ಏನು ಹೇಳಕ್ಕಾಗೋದಿಲ್ಲ. ಅಂದ್ರೆ 4 ವರ್ಷದ ಹಿಂದೆನೂ ಇರ್ಲಿಲ್ವಾ ಅದು ಹಂಗಾರೆ? ಇಲ್ಲ ಸರ್, ಆ ತರ ಏನಿಲ್ಲ. ಒಳರೋಗಿ ಮೈಸೂರು, ಬೆಂಗಳೂರು ಮತ್ತು ಬೆಳಗಾವಿ ಕಾರಾಗೃಹಗಳಿಗೆ ಸರ್ ನೇರವಾಗಿ ಹೇಳಿ, ಅಲ್ಲಿ ಕಾಸು ತಗೊಂಡು ವ್ಯವಹಾರ ಮಾಡೋದು ಅಥವಾ ರಾಜಕೀಯ ಒತ್ತಡದಲ್ಲೋ ಅಥವಾ ಇನ್ಯಾವುದೋ ಧರ್ಮ ಜಾತಿ ಸಂಕಟದಲ್ಲೋ ಕೆಲಸ ಮಾಡ್ತಾ ಇದ್ದೀವಿ ಸಿಬ್ಬಂದಿ, ಹಾಗಾಗಿ ಇವೆಲ್ಲ ನಡೀತಿದೆ ಅಷ್ಟೇ. ಅದ್ರಲ್ಲಿ ಏನಿದೆ ಹೇಳಕ್ಕಾಗದೇ ಇರುವಂತಹ ಏನ್ ಟಾಪ್ ಸೀಕ್ರೆಟ್ ಏನದು? ಇಲ್ಲ ಸರ್, ಅಂಥದ್ದೇನು ಇಲ್ಲ. ಆತ ಏನು ಅವನಿಗೆ ಏನು ಅಲ್ಲಿ ಏನು ಐಷಾರಾಮಿ ಇದು ಮಾಡಿದ್ದಾರೆ ಅನ್ನೋದು ತಿಳ್ಕೊಂಡೇ ಮಾತಾಡ್ಬೇಕಾಗುತ್ತೆ. ಆಲ್ ರೈಟ್. ಜೈಲಿನಲ್ಲಿದ್ದಂತ ಒಂದ್ ನಿಮಿಷ ಇರಿ, ಆಲ್ ರೈಟ್, ತಾವು ನಮ್ಮ ಜೊತೆ ಇರಿ. ಶಿವಕುಮಾರ್ ನಮ್ಮ ಜೊತೆ ಇದ್ದಾರೆ, ಜೈಲಿನಲ್ಲಿ ಇದ್ರು ಸುಮಾರು ದೀರ್ಘಕಾಲ, ಈಗ ವಾಪಸ್ ಬಂದಿದ್ದಾರೆ ಮಾಮೂಲಿ ಜೀವನದ ಕಡೆಗೆ. ಶಿವಕುಮಾರ್, ದೀರ್ಘಕಾಲ ನೀವು ಅಲ್ಲಿ ಒಳಗಡೆ ಇದ್ದಾಗ ನೋಡಿದ್ದಿದ್ದು ಇವೆಲ್ಲ ನಡೆಯಲ್ವಾ ಹೇಳಿ ಫಸ್ಟ್ ನನಗೆ. ನಡೀತಾ ಇದೆ ಸರ್ ಮೊದಲಿಂದ. ಯಾಕೆ ನಡೆಯುತ್ತೆ, ಹೆಂಗ್ ನಡೆಯುತ್ತೆ? ನಿಮ್ಗೂ ಅದೇ ಪ್ರಶ್ನೆ. ಯಾಕಂದ್ರೆ ಅಲ್ಲಿ ಅಧಿಕಾರಿಗಳು ಪ್ರಾಮಾಣಿಕರನ್ನ ನೋಡಿ ನೇಮಿಸ್ಬೇಕು ಅಂತ ನನ್ಗನ್ಸುತ್ತೆ. ಅಲ್ಲೇನಾಗುತ್ತೆ ಅಂದ್ರೆ ಜಾತಿ, ಭಾಷೆ, ಧರ್ಮ, ಹಣ ಇದಕ್ಕೆ ಬೆಲೆ ಕೊಟ್ಟಾಗ ಪ್ರಾಮಾಣಿಕ ಅಧಿಕಾರಿಗಳು ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋ ಅಧಿಕಾರಿಗಳಿಗೆ ಅಲ್ಲಿ ಬೆಲೆ ಇಲ್ದಂಗ ಆದಾಗ, ಪ್ರಾಮಾಣಿಕರಿಗಿಂತ ಅಪ್ರಾಮಾಣಿಕರೇ ಜಾಸ್ತಿ ಆದಾಗ, ಯಾರು ಪ್ರಾಮಾಣಿಕರು ಇರ್ತಾರೋ ಅವ್ರನ್ನು ತುಳಿಯಕ್ ಶುರು ಮಾಡಿದಾಗ ಈ ತರದೆಲ್ಲ ಜಾಸ್ತಿ ಆಗ್ತದೆ. ಇದನ್ನ ಕಡಿಮೆ ಮಾಡೋದೇನು ಕಷ್ಟ ಅಂತ ಅಲ್ಲ, ಅದು ವಿಧಾನಸೌಧದಿಂದ ಬರ್ಬೇಕು, ಮೇಲಿಂದ ಬರ್ಬೇಕು ಸರ್. ಪ್ರಾಮಾಣಿಕತೆ, ಪಾರದರ್ಶಕತೆ ಅನ್ನೋದು ಕೆಳಗಿಂದ ಮೇಲಕ್ಕೆ ಹೋಗಕ್ ಆಗೋದಿಲ್ಲ, ಮೇಲಿಂದ ಕೆಳಗೆ ಬರ್ಬೇಕು. ವಿಧಾನಸೌಧದಲ್ಲಿ ಇರೋರು ಸ್ವಲ್ಪ ಸರಿ ಹೋದ್ರೆ ಇಲ್ಲಿ ಸರಿ ಹೋಗೋ ಚಾನ್ಸಸ್ ತುಂಬಾ ಇದೆ ಸರ್. ಅಲ್ಲಿ ಸರಿ ಹೋದ್ರೆ ಇಲ್ಲಿ ಸರಿ ಮಾಡೋದು ತುಂಬಾ ಕಷ್ಟ. ಈಗ ನಾವು ನಿನ್ನೆಯಿಂದ ಇವತ್ತು ನೋಡ್ತಾ ಇದೀವಿ ತೆಲುಗಿದು ವಿಡಿಯೋನ ನಮ್ಮ ಪಬ್ಲಿಕ್ ಟಿವಿನಲ್ಲೇ ಫಸ್ಟ್ ಬೆಳಗ್ಗೆ ಹಾಕಿದ್ವಿ. ಅದಾದ್ಮೇಲಂತೂ ಪುಂಖವಾಗಿ ಕಳಿಸ್ಕೊಡ್ತಾ ಇದ್ದಾರೆ, ವಿಡಿಯೋಗಳು ಬರ್ತಿವೆ. ಇವೆಲ್ಲ ನೀವು ನೋಡಿರೋ ದೃಶ್ಯಗಳೇನಾ? ಕೆಲವು ನೋಡಿದೀನಿ ಸರ್, ಕೆಲವು ನೋಡಿಲ್ಲ, ಹೊಸದಾಗಿ ನೋಡ್ತಾ ಇದ್ದೀನಿ. ಕೆಲವು ಹಳೇದಿದೆ ಅದರಲ್ಲಿ, ಕೆಲವು ಹೊಸದಿದೆ ಸರ್. ಅಂದ್ರೆ ನೀವು ವಿಟ್ನೆಸ್ ಆಗಿ ನೋಡಿರೋ ವಿಡಿಯೋನು ಇದೆಯಾ ಇದರಲ್ಲಿ?
ಹೌದು ಸರ್, ನಾನು ಮೊದಲೊಂದು 2 ವಿಡಿಯೋ ನೋಡಿದ್ದೆ, ಕೆಲವೆಲ್ಲ ಹೊಸದಾಗಿ ನೋಡ್ತಾ ಇದ್ದೀನಿ. ಬಟ್ ಅದು ಅಲ್ಲಿ ಈ ತರದೆಲ್ಲ ನಡೀತಾ ಇದೆ, ಮಧ್ಯದಲ್ಲಿ ನಡೀತಾ ಇದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್ ನಾನು ತಮ್ಗೆ. ಕೊಡಿ. ತಮ್ಗೆ ಗೊತ್ತಿರೋ ವಿಷಯನೇ, ಈ ಗಂಗಾ ನದಿ ನೋಡಿ ಕೊಳೆತು ನಾರ್ತಾ ಇದೆ, ಹೆಣೆ ಉಳಾಕಿ ಎಲ್ಲ. ಆದ್ರೆ ಅದು ನೋಡ್ಕೊಂಡು ನಂಬ್ಕೊಂಡು ನಾವು ಸುಮ್ಮನೆ ಹೋಗ್ಬಿಟ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಅದು ಕ್ಲೀನ್ ಮಾಡಕ್ಕೆ ಅಂತ ಹೊರಟ್ರೆ 1000 ಪ್ರಾಬ್ಲಮ್ ಎದೆ ಮೇಲೆ ಬಂದು ನಿಂತು ಬಿಡುತ್ತೆ. ಈಗ ರೂಪಾ ಮೇಡಮ್ ಅವ್ರು ಇದಾರಲ್ಲ, ಅವರು ಎಲ್ಲಾ ಅಧಿಕಾರಿಗಳ ತರ ಸುಮ್ಮನೆ ಹೋಗ್ಬಿಟ್ಟಿದ್ರೆ ಅದು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಒಂಥರ ನದಿ ಹರ್ಕೊಂಡಂಗೆ ಹರ್ಕೊಂಡು ಹೋಗ್ಬಿಡೋದು. ಅದೇ ಗಂಗಾ ನದಿ ಹರ್ಕೊಂಡೋದಂಗೆ ಕೊಳಕ್ ನೀರು. ಅದ್ರ ಶುದ್ಧಿ ಮಾಡಕ್ಕೆ ಅಂತ ಕೈ ಹಾಕಿದ್ರೆ ನಿಮ್ಮ ಎದುರಿಗೆ ಒಂದು ಬ್ರಹ್ಮ ರಾಕ್ಷಸ ಬಂದು ನಿಂತು ಬಿಡ್ತಾನೆ. ಅವರು ಫಾರ್ಮಾಲಿಟಿ, ಅವ್ರು ಇಡೀ ಕರ್ನಾಟಕ ಜನ ನನ್ಗೆ ಗೊತ್ತಿರೋ ಮಟ್ಟಿಗೆ ಎಲ್ಲರೂ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರು ಮಾಡಿ ತಪ್ಪು ಅಂತ ತುಂಬಾ ಜನ ಹೇಳ್ತಾ ಇಲ್ಲ. 90% ಜನ ಅವ್ರು ಮಾಡಿ ಸರಿ, ಆದ್ರೆ ಕೆಲವು ಫಾರ್ಮಾಲಿಟೀಸ್ ಇರುತ್ತೆ, ಪ್ರೊಸೀಜರ್ ಇರುತ್ತೆ, ಪ್ರೋಟೋಕಾಲ್ ಇರುತ್ತೆ, ಅದನ್ನ ಫಾಲೋ ಮಾಡಿಲ್ಲ ಅಂತ. ಆದ್ರೆ ಅದನ್ನೆಲ್ಲ ಫಾಲೋ ಮಾಡ್ತಾ ಹೋದ್ರೆ ಈ ಕೆಂಪಣ್ಣ ಆಯೋಗ ನಿಮ್ಗೆ ಗೊತ್ತಿರ್ಬೇಕೇನೋ, ವಿದ್ಯುತ್ ಮಂಡಳಿಯಲ್ಲಿ ಯಾವ್ದೋ ಒಂದು ಇದ್ ನಡೀತು ಅಂತ ಹೇಳ್ಬಿಟ್ಟು ಭ್ರಷ್ಟಾಚಾರ ನಡೀತು ಅಂದ್ಬಿಟ್ಟು ಅದಕ್ಕೊಂದು ಕಮಿಟಿ, ಅದಕ್ಕೆ ವಿದ್ಯುತ್ ಸಚಿವರೇ ಅಧ್ಯಕ್ಷರು. ಈ ತರ ವ್ಯವಸ್ಥೆ ಇರುವಾಗ ನಮ್ಮ ಕರ್ನಾಟಕ ಸರ್ಕಾರ ಏನಾಗಿದೆ ಅಂದ್ರೆ ಈಗ ತಮಗೆ ಗೊತ್ತಿದೆ, ನಂಬರ್ 1 ಆಗಿದೆ ಭ್ರಷ್ಟಾಚಾರದಲ್ಲಿ. ಯಾರಂತ ಹೇಳ್ಕೊಳ್ಳೋ ಸರ್, ಈ ತರ ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ, ಸರಿ ಮಾಡಿ ಅಂತ ಒಬ್ಬ ಅಧಿಕಾರಿ ಯಾರಂತ ಹೇಳ್ಕೊಳ್ಳೋ ಸರ್. ಆದ್ರಿಂದ ಅವ್ರು ಏನ್ ಮಾಡಿದ್ದಾರೆ, ಈ ಲಕ್ಷ್ಮಣ ರೇಖೆ ದಾಟಿದ್ದಾರೆ. ನನ್ಗನ್ಸೋದು ಏನಂದ್ರೆ ರಾವಣನ ಸಂಹಾರ ಆಗ್ತದೆ ಅಂದ್ರೆ ಲಕ್ಷ್ಮಣ ರೇಖೆ ದಾಟಿದ್ದಾರೆ. ಕರೆಕ್ಟ್ ರೀ, ಆಯ್ತು ಆಯ್ತು ಆಯ್ತು, ಲಕ್ಷ್ಮಣ ರೇಖೆ ದಾಟಿದ್ದಾರೆ, ಕರೆಕ್ಟ್. ಈಗ DGP ಮೇಲೆ ಈಗ ನಿಮ್ಮ ಹೆಸರು ಈಗ ಶಿವಕುಮಾರ್ ಜೈಲಲ್ಲಿ ಇದ್ದಾಗ ಕಾಸು ಕೊಟ್ಬಿಟ್ಟು ಎಲ್ಲ ಲಾಭ ಎಲ್ಲ ಪಡ್ಕೊಂಡ್ಬಿಟ್ರು, ಆ ರೀತಿ ಸುದ್ದಿ ಇದೆ ಜೈಲಿನಲ್ಲಿ, ಇವ್ರ ಮೇಲೆ ಕ್ರಮ ತಗೋಬೇಕು. ನೀವು ಶಿವಕುಮಾರ್ ನೀವು ಇದೇ ಪ್ರಾಬ್ಲಮ್ ಅಂತ ಬರೆದ್ಬಿಟ್ರೆ ನೀವು ಒಪ್ತೀರಾ? ಅಲ್ಲ ಸರ್, ನಾನೇ ತಪ್ಪು ಕೊಡ್ಲಿ, ನೀವು ಒಪ್ತೀರಾ? ನೀವು ಹೇಳಿ ಕರೆಕ್ಟ್ ಆಗಿ ಅರ್ಥ ಸರ್ ನಿಮಿಷ ಅಂತ. ಶಿವಕುಮಾರ್ ಜೈಲೊಳಗಡೆ ಇದ್ದಾಗ ಅಂತ ಇಟ್ಕೊಳ್ಳೋಣ, ಸುಮ್ಮನೆ ಕಾರಾಗೃಹದಲ್ಲಿದ್ದಾಗ ಎಲ್ಲ ಲಾಭ ಪಡ್ಕೊಳ್ಳಕ್ಕೆ ಕಾಸು ಕೊಟ್ಬಿಟ್ಟು ಎಲ್ಲರ ಕೈಲೂ ಎಲ್ಲ ಲಾಭನೂ ಪಡ್ಕೊಂಡು ಈಗ ಮಾತಾಡ್ತಾ ಇದ್ದಾರೆ. ಈ ರೀತಿಯ ವರದಿಗಳು ಜೈಲಿನಿಂದ ಹೊರಗೆ ಬಂದವರು ಹೇಳ್ತಾರೆ ಸ್ಟೋರಿ ಅಂದ್ರೆ ನೀವು ಒಪ್ತೀರಾ? ಅಲ್ಲೇ ನಾನು ಶಿಕ್ಷೆ ಕೊಡಬೇಕಾಗಿತ್ತು, ಅಲ್ಲಿ ಬಿಟ್ಬಿಟ್ಟು ಈ ವಿಡಿಯೋ ಸರಿನೋ ಅಲ್ಲ ನಾನು ಕೇಳ್ತಿರೋದು. ಈಗ ಅಲ್ಲಿ ಬಂದಿರೋ ಪ್ರಾಬ್ಲಮ್ ಅದೇ. ಈಗ DGP ಮೇಲೆ ಆರೋಪ ಮಾಡೋವಾಗ 2 ಕೋಟಿ ರೂಪಾಯಿ, 3 ಕೋಟಿ ರೂಪಾಯಿ, 1 ಕೋಟಿ ರೂಪಾಯಿ, ಅರ್ಧ ಕೋಟಿ ರೂಪಾಯಿ, ವಾಟ್ ಎವರ್ ಇಟ್ ಈಸ್, ಅಲ್ಲಿ ನಡೀತಿರೋ ಅವ್ಯವಹಾರ ಯಾವನು ಇಲ್ಲ ಅನ್ನಲ್ಲ, ಅದು ಪ್ರಶ್ನೆ ಬೇರೆ. ಅದನ್ನ ಯಾರೋ ಒಬ್ಬರ ಮೇಲೆ ಹೇಳಬೇಕಾದ್ರೆ ಇದಕ್ಕಿಂತ ಆ ಥರ ಹೇಳಿದ್ರೆ ಅವ್ರು ಕೇಳಿಸ್ಕೊತಾರೆ. ಅವ್ರು ಯಾಕೆ ಕೇಳಿಸ್ಕೊತಾರೆ? ನೀವು ಕೇಳಿಸ್ಕೊಳ್ಳಲ್ಲ, ನಾನು ಕೇಳಿಸ್ಕೊಳ್ಳಲ್ಲ. ಅದ್ರಲ್ಲಿ ಸತ್ಯ ಇದ್ರೆ ಕೇಳಿಸ್ಕೊಳ್ಳಬೇಕಾದ್ರೆ ಸರ್, ಇವ್ರು ಪ್ರಾಮಾಣಿಕವಾಗಿದ್ರೆ ಇವರು ಒಂದ್ ಸ್ವಲ್ಪ ಪ್ರೂವ್ ಮಾಡೋದು ಯಾರು? ಪ್ರೂವ್ ಮಾಡ್ಬೇಕಲ್ಲ. ಪ್ರೂವ್ ಮಾಡ್ಬೇಕು ಸರ್, ಅದು ಅವ್ರಿಗೆ ಸಂಬಂಧಪಡಿ ಸರ್. ಯಾರಿಗೆ? ಯುದ್ಧ ಭೂಮಿಗೆ ಅವ್ರು ಇಳಿದಿರೋದು, ಯುದ್ಧ ಮಾಡ್ಬೇಕಾಗಿದೆ ಅವ್ರ ಕರ್ತವ್ಯ. ಈಗ ಅವ್ರಿಗೆ ಬರ್ದಿರೋರು ಪ್ರೂವ್ ಮಾಡ್ಬೇಕು ಅಂತೀರಿ. ಈಗ ನೀರಿಗೆ ಬಿದ್ದಿದ್ದಾರೆ ಸರ್, ಅವ್ರು ಈಜ್ಬೇಕು, ಅವ್ರು ಉಳಿಬೇಕಂದ್ರೆ ಅವ್ರು ಈಜ್ಬೇಕು. ಇಲ್ಲ ಆಲ್ ರೈಟ್ ಲಕ್ಷ್ಮೀನಾರಾಯಣ್ ಅವರೇ, ಈಗ ಅವರು ಪಾಯಿಂಟ್ ಒಂದನ್ನು ಎತ್ತುತ್ತಾ ಇದ್ರು. ನಿಮ್ಮ ಕಾರಾಗೃಹದಲ್ಲಿ ಇದ್ದವರು ಅವ್ರ ಪಾಯಿಂಟ್ ಎತ್ತುತ್ತಾ ಇದ್ದಿದ್ದು, ಇದು ಬಾಟಮ್ ಲೆವೆಲ್ ಇಂದ ಆಗಲ್ಲ, ಟಾಪ್ ಇಂದಾನೆ ಆಗಬೇಕಿದು, ರಿಪೇರಿ ಇಲ್ದಿದ್ರೆ ಆಗಲ್ಲ ಇದು ಅಂತ. ವಿಧಾನಸೌಧದಿಂದಾನೇ ಆಗಬೇಕು ಅಂತನ ಮತ್ತೊಂದು ಹೇಳ್ತಿದ್ರು. ನಿಮ್ಮ ಅನುಭವಕ್ಕೆ ಹಂಗಾರೆ ಅದು ಟಾಪ್ ಇಂದ ಆಗತ್ತಾ? ಹೌದು ಸರ್, ಆಗುತ್ತೆ ಸರ್. ಹೇಗೆ ಆಗುತ್ತೆ? ಮಾಡಿದ್ರೆ ಆಗುತ್ತೆ. ಅಲ್ಲ, ಮಾಡಿದ್ರೆ ಆಗುತ್ತೆ, ನನಗೂ ಗೊತ್ತು. ಬೀಜ ಹಾಕಿದ್ರೆ ಬೆಳೆ ಬಂದ್ರೆ ಬರಲ್ಲ. ಈಗ ನೋಡಿ ಸರ್, ಇವಾಗ ನಮ್ಮ ಏನು ವರದಿ ಮಾಡಿದಾರಲ್ಲ, ಈಗ ಇದೆಲ್ಲ ಆ ತರ ನಡೀತಾ ಇದೆ ಅಂತ, ಇವರು ಯಾಕೆ ಮೊನ್ನೆ IG ಸಾಹೇಬರು ಮೆಮೊ ಕೊಟ್ಟ ಮೇಲೆ ಯಾಕೆ ಅವರು ವೆರಿಫೈ ಮಾಡಿದ್ರು? ಅದಕ್ಕಿಂತ ಮೊದಲೇ ಜೈಲು ಯಾಕೆ ವೆರಿಫೈ ಮಾಡ್ಲಿಲ್ಲ? ಬಂದೆ 15 ದಿನ ಆಗಿದೆ. ಅವರು ಅದಕ್ಕೆ ಹೋಗಿ 15 ದಿನದಲ್ಲಿ ವೆರಿಫೈ ಮಾಡಕ್ಕಾಗತ್ತಾ? 15 ದಿನ ಆದ್ಮೇಲೆ ಒಂದು ವಾರ ಕಳ್ಕೊಂಡು ಹೋಗಿದ್ದಾರಪ್ಪ. ಇದು ಪ್ರಿಜುಡಿಷಿಯಲ್ ಸರ್, ಇದು ಪ್ರಿಜುಡಿಸ್. ಇದು ಯಾಕೆ? ಅವರು ಮೆಮೊ ಕೊಟ್ಟ ಮೇಲೆ ಸಿಟ್ನಿಂದ ಬಂದು ವೆರಿಫೈ ಮಾಡಿದ್ದಾರೆ. ಆಯ್ತು, ಸಿಟ್ನಿಂದ ವೆರಿಫೈ ಮಾಡಿದಾಗ್ಲೂ ಸತ್ಯ ಕಾಣಿಸಿದ್ರೆ ಬರೀಬಾರ್ದು ಅಂತನಾ? ಅದಕ್ಕಿಂತ ಮೊದಲೇ ಮಾಡ್ಬೋದ? ಹಾಗೇನಿಲ್ಲ, ಹಾಗೇನಿಲ್ಲ ಸರ್, ಮತ್ತೆ ಹಾಗೇನಿಲ್ಲ. ADGP ಜೊತೆ ಕೊಟ್ಟು ಈಗ ತೆಲುಗಿಗೆಲ್ಲ ಹಾಸಿಗೆ ಕೊಟ್ರೆ ಜನ ನಾವು ಆಚೆ ಕೂತ್ಕೊಂಡು ಏನ್ ಅನ್ಬೇಕು ಅದಕ್ಕೆ? ನೋಡಿ ಸರ್, ಅವತ್ತ ಒಳರೋಗಿ, ಅವನಿಗೆ ಬೇಕಾದಷ್ಟು ಕಾಯಿಲೆಗಳಿದೆ. ಓಕೆ, ಆಸ್ಪತ್ರೆಯಲ್ಲಿ ಆತನಿಗೆ ಒಂದು ಕೊಠಡಿ ಕೊಟ್ಟಿದ್ದಾರೆ, ಆಸ್ಪತ್ರೆಯಿಂದವರೇ ಮಂಚ ಕೊಟ್ಟಿದ್ದಾರೆ. ಅವನಿಗೆ ಕೋರ್ಟ್ ಆರ್ಡರ್ ಅದು ಮೆಡಿಕಲ್ ಬೋರ್ಡ್ ಅವರು ಸರ್, ಕೋರ್ಟ್ ಆರ್ಡರ್. ಇದು ಆಸ್ಪತ್ರೆಯಲ್ಲಿ ಮೆಡಿಕಲ್ ಆಫೀಸರ್ಗೆ ಪವರ್ ಇರ್ತದೆ, ಅವರು ಮಂಚ ಕೊಡೋಂದ್ರೆ ಕೊಡಬೇಕು, ಅವ್ರಿಗೆ ಏನೇನು ಅವಶ್ಯಕತೆ ಎಲ್ಲ ಸಪ್ಲೈ ಮಾಡಬೇಕಾಗುತ್ತೆ. ಆ ವಿಕ್ಟೋರಿಯಾ ಹಾಸ್ಪಿಟಲ್ನ ಮೆಡಿಕಲ್ ಬೋರ್ಡ್ನವರು ಆತನಿಗೆ ಒಂದು ಆಹಾರದ ಸೂಚಿಯನ್ನು ಕೊಟ್ಟಿದ್ದಾರೆ, ಆ ಪ್ರಕಾರವಾಗಿ ಆಹಾರ ಸಪ್ಲೈ ಮಾಡಬೇಕಾಗ್ತದೆ.
ಅದೇ ಹೇಳೋದು ಈಗ ಎಲ್ಲರೂ ಯಾರ ಹತ್ರ ದುಡ್ಡಿದೆ ಪವರ್ ಇದೆ ಅವ್ರಿಗೆ ಎಲ್ಲ ರಿಪೋರ್ಟು ಬರುತ್ತೆ, ಮೆಡಿಕಲ್ ರಿಪೋರ್ಟು ಬರುತ್ತೆ, ಮತ್ತೊಂದು ಬರುತ್ತೆ, ಅವ್ರಿಗೆ ಪಾಪ ಆರೋಗ್ಯನೂ ಕೆಡತ್ತೆ, ಆಹಾರನೂ ಸಿಕ್ಕತ್ತೆ, ಮಂಚಾನೂ ಸಿಕ್ಕತ್ತೆ, ಫ್ಯಾನು ಸಿಕ್ಕತ್ತೆ, ಬೇರೆ ಸಣ್ಣ ಪುಟ್ಟ ಇದ್ದವ್ರಿಗೆ ಬಡದಾಕ್ ಹೊಸ್ಕಾಕ್ಬಿಟ್ಟು ಇಲ್ಲಿ ಬಿಸಾಕ್ಬಿಡ್ತಾರೆ ಅಂತ. ಇಲ್ಲ ಇಲ್ಲ ಸರ್, ಆತನಿಗೆ ಅನೇಕ ರೋಗಗಳಿದೆ. ಆತ ಬೇಕಾದಷ್ಟು ಸಾರಿ ಮಾತಾಡ್ತಿದ್ರಿ ಲಕ್ಷ್ಮೀನಾರಾಯಣ ಅವರೇ, ಅವ್ರು 14 ವರ್ಷ ಆಯ್ತು ಜೈಲಿಗೆ ಹೋಗುವಾಗ್ಲೇ ಆತ HIV ಪೇಷಂಟ್. HIV ಪೇಷಂಟ್ಗಳು ಸಾಮಾನ್ಯ ಈಗಿರ್ತಕ್ಕಂಥ ಮೆಡಿಕಲ್ ಇದರಲ್ಲಿ 13 ವರ್ಷ ಬದುಕದೇ ಇಲ್ಲ ಅಂತಾನೂ ಕೂಡ ಕೆಲವರು ವಾದ ಮಾಡ್ತಾರೆ. ಎಲ್ಲ ಸುಳ್ಳು ರಿಪೋರ್ಟ್ ತಗೊಂಡು ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲ ಇಲ್ಲ ಇಲ್ಲ, ಆತನಿಗೆ HIV ಇದೆ, ಕಿಡ್ನಿ ಇನ್ಫೆಕ್ಷನ್ ಆಗಿ ಆತ ನೆಫ್ರೋಯೂರಾಲಜಿ ಸೆಕ್ಷನ್ ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ನಲ್ಲಿ ಅಡ್ಮಿಷನ್ ಇದ್ದು ಟ್ರೀಟ್ಮೆಂಟ್ ತಗೊಂಡಿದ್ದಾನೆ. ಆತನಿಗೆ ಕುತ್ತಿಗೆ ವಿಭಾಗದಲ್ಲಿ ತೂತು ಹಾಕಿ ಅಲ್ಲಿಂದ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆಲ್ ರೈಟ್, ನಿಮ್ ಪ್ರಕಾರ ರಿಪೇರಿಯ ಮೇಲಿಂದ ಆಗಬೇಕು. ಶಿವಕುಮಾರ್, ಸುಮಾರು ಕಾಸು ಕೊಟ್ರೆ ಏನ್ ಬೇಕಾದ್ರೂ ಸಿಗತ್ತಾ? ಏನ್ ಸರ್? ಮೆಡಿಕಲ್ ಬೋರ್ಡ್ ಸಿಗುತ್ತೆ ಸರ್, ದುಡ್ಡು ಕೊಟ್ರೆ ಅಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ. ಯಾವ ಮಂಚಾನು ಸಿಗುತ್ತೆ, ಫ್ಯಾನು ಸಿಗುತ್ತೆ, ಎಲ್ಲ ಸಿಗುತ್ತೆ ಸರ್. ಏನ್ ಬೇಕು ದುಡ್ಡು ಕೊಟ್ರೆ ನಿಮ್ಗೆ ಔಟ್ ಹಾಸ್ಪಿಟಲ್ ಕಳಿಸ್ತಾರೆ. ಆಕ್ಚುಲಿ ಕೆಲವರೆಲ್ಲ ಇಲ್ಲಿ ಇರೋದಿಲ್ಲ, ಇವರು ಸಹಜ ಲೈಫ್ ಕನ್ವಿಕ್ಟ್ ಆಗಿರೋದ್ರಿಂದ ಇಲ್ಲಿ ಇದ್ದಾರೆ. ಇಲ್ಲ ಅಂದ್ರೆ ಔಟ್ ಹಾಸ್ಪಿಟಲ್ ಹೋಗ್ತಾರೆ, ಅಲ್ಲಿ ಏನೇನ್ ಬೇಕೆಲ್ಲ ಸೌಕರ್ಯ ತಗೋತಾರೆ ಸರ್. ತಗೋತಾರೆ, ಏನ್ ಖಾಲಿ ಇರಬೇಕು ಅಂತ ಏನಿಲ್ಲ. ಅಲ್ಲಿ ಕೆಲವು ಡಾಕ್ಟರ್ಗಳು ಒಳ್ಳೆಯವರು ಇದ್ರು, ಡಾಕ್ಟರ್ಗೆ ಪ್ರೆಷರ್ ಬರುತ್ತೆ. ಆದ್ರೆ ಅದೇ ಅಧಿಕಾರಿಗಳು ಪ್ರಾಮಾಣಿಕರಿದ್ರೆ ಮನೆ ಯಜಮಾನ ಕ್ಲೀನ್ ಆಗಿದೆ, ಮನೆ ಕ್ಲೀನ್ ಆಗಿರುತ್ತೆ. ಅಲ್ಲಿ ಅಧಿಕಾರಿಗಳು ಪ್ರಾಮಾಣಿಕರು ಬಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದಾರೆ. ಬಟ್ ಅವ್ರು ಆ ಕಡೆ ಹೋದ್ಮೇಲೆ ಪುನಃ ಸ್ಟಾರ್ಟ್ ಆಗ್ತದೆ. ನಿಮ್ಗೆ ಅಲ್ಲಿ ಒಂದು ಜನರಲ್ ಹಾಸ್ಪಿಟಲ್ ಅಂತ ಇದೆ ಹೊರಗಡೆ, KCNL ಬೋರಿಂಗ್ ಇದ್ದಂಗೆ. ಅಲ್ಲಿ ತುಂಬಾ ಜನಕ್ಕೆ ಮಲಗಕ್ ಜಾಗ ಇಲ್ಲ, ಹಣ್ಣು ಇಲ್ಲ, ಊಟ ಇಲ್ಲ, ಹಾಸ್ಕೊಳಕ್ಕಿಲ್ಲ, ಒತ್ಕೊಳಕ್ಕಿಲ್ಲ, ಸ್ನಾನ ಮಾಡಕ್ಕೆ ನೀರುಗಳು ಕೊಡ್ತಾ ಇರ್ಲಿಲ್ಲ. ಅಲ್ಲೆಲ್ಲ ಸೋರ್ತೈತೆ, ಯಾವಾಗ ಅದು ಬಿದ್ದೋಗ್ತದೋ ಅನ್ನೋ ತರ ಎಲ್ಲ ಇತ್ತು. ಅಂಟ್ರೋಗಳೆಲ್ಲ ಬಂದ್ಬಿಟ್ಟಿತ್ತು. ಈಗ 90-97 ವರ್ಷದವರೆಲ್ಲ ಇದರಲ್ಲಿ ಅವ್ರಿಗೆ ಆ ಥರದ ಸೌಕರ್ಯಗಳು ಯಾವುದು ಕೊಡ್ತಾ ಇರಲಿಲ್ಲ. ಯಾಕಂದ್ರೆ ಅವ್ರದ್ದು ದುಡ್ಡು ಇರಲಿಲ್ಲ. ಒಂದೊಂದು ಸರ್ ಜೈಲಲ್ಲಿ ಎರಡು ಲೋಕ ಇದೆ. ಒಂದು ಬಡವರದು ನರಕದ ಲೋಕ, ಒಂದು ಶ್ರೀಮಂತರದ್ದು ಸ್ವರ್ಗ ಲೋಕ. 100% ನಿಜ, ನಾನು ಹೇಳ್ತೀನಿ. ಆಲ್ ರೈಟ್, ಲಕ್ಷ್ಮೀನಾರಾಯಣ್, ನಿಮ್ ಲಾಸ್ಟ್ ಕಾಮೆಂಟ್. ಬಡವರಿಗೆ ನರಕರದ ರೋಗ ದರ್ಶನ. ಕಾರಾಗೃಹ ಆಸ್ಪತ್ರೆಯಲ್ಲಿ ಪ್ರತಿಯೊಬ್ಬ ಒಳರೋಗಿಗೂ ಮಂಚ ಇದೆ. ಬಡವರಿಗೆ ಮಾತ್ರ ಮಂಚ ಇಲ್ಲ. 250 ಜನ ಒಳರೋಗಿಗಳು ನಮ್ಮ ಕಾರಾಗೃಹ ಆಸ್ಪತ್ರೆಯಲ್ಲಿ ಇರ್ತಾರೆ. ಇದೆ ಸರ್, ಕೆಲವರು ನೆಲದ ಮೇಲೆ ಮಲಗಿರೋದು ನಾನು ನೋಡಿದ್ದೀನಿ, ಬೆಡ್ ಇಲ್ದೆ ತುಂಬಾ ಜನ ಮಲಗೋರು ನೆಲದ ಮೇಲೆ. ಹೌದು, ಮಂಚಗಳು ಇಲ್ದೆ ಹೋದ್ರೆ ಏನ್ ಮಾಡಕ್ಕಾಗುತ್ತೆ? ಅದೇ ನಾನು ಹೇಳ್ತಾರೆ ಸರ್. ಅಷ್ಟೇ, ಮಂಚ ಇಲ್ದಿದ್ರೆ ಏನ್ ಮಾಡಕ್ಕಾಗುತ್ತೆ? ಮಂಚ ತರ್ಸಾಕ್ಬೇಕು ಸರ್. ಮಂಚ ತರ್ಸ, ಅದೇನ್ ಬಡವರು ಅಂತ ಅಲ್ಲ, ಮೊದ್ಲಿಂದ ಮಂಚದ ಮೇಲೆ ಇದ್ದವನ್ ಮಂಚದ ಮೇಲೆ ಇರ್ತಾನೆ. ಹೊಸದಾಗಿ ಬಂದವರು ಮಂಚ ಇಲ್ದಿದ್ರೆ ನೆಲದ ಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ ಕಟ್ಬೋದಾಯ್ತು ಸರ್. ಅಲ್ಲಿ ಬಂದಿರೋ ದುಡ್ಡು, ಸ್ಯಾಂಕ್ಷನ್ ಆಗಿರೋ ದುಡ್ಡು ತಗೊಂಡ್ರೆ ಇವಾಗ ಅಲ್ಲಿ ಮೊಬೈಲ್ ಟವರ್ ಜಾಮರ್ ಅಂತ ಹೇಳ್ಬಿಟ್ಟು 25 ಕೋಟಿ ಹೊಡೆದ್ಬಿಟ್ಟು ನೀರು ಕುಡಿದ್ಬಿಟ್ರಲ್ಲ, ಆ ದುಡ್ಡಲ್ಲಿ ಒಂದು ಹಾಸ್ಪಿಟಲ್ ಕಟ್ಬೋದಾಯ್ತು. ಮೊಬೈಲ್ ಹಾಳಾಗೋಗ್ಲಿ ಅಥವಾ ಜಾಮರ್ ಹಾಳಾಗೋಗ್ಲಿ ಅಂತ. ಈ 52 ಇಂಚಿಂದ LED ಕೊಡಿ ಅಂತ ಡಾಕ್ಟರ್ ಬರೀತಾರೆ ಸರ್. ಕೇಳಿದ್ರೆ ಹಾಸ್ಪಿಟಲ್ ಕಟ್ಟಬೇಕು ಅಂತ ಕೇಳಿದ್ರೆ ದುಡ್ಡು ಕೊಡ್ತಾ ಇತ್ತು ಸರ್. ಇನ್ನೊಂದು ಹಾಸ್ಪಿಟಲ್ ಕಟ್ಟಿದ್ರೆ ತೀರಾ ಸೀರಿಯಸ್ ಆಗಿರೋ ಮಲಗ್ತಾ ಇದ್ರು. ಈ ಹೊರಗಡೆ ಆಗಿದೆ. ಮಾನ್ಯ ಲಕ್ಷ್ಮೀನಾರಾಯಣ್ ಅವರು, ನಮ್ಮ ಅರವಿಂದ್ ಕೇಳ್ತಾ ಇದ್ರು, HIV ಇದೆ, ರೋಗ ಇದೆ, ಎಲ್ಲ ಕರೆಕ್ಟ್, ಒಪ್ಕೊಳ್ಳೋಣ. ಆದ್ರೆ ಆ ಡಾಕ್ಟರ್ಗಳು ಈ 50 ಇಂಚೋ 26 ಇಂಚೋ 36 ಇಂಚ್ ಟಿವಿ ಕೊಡಿ ಇಂತನೂ ಬರೀತಾರ ಅಂತ ಕೇಳ್ತಿದ್ರು. ಇಲ್ಲ ಇಲ್ಲ ಸರ್, ಆ ತರ ಇಲ್ಲ. ಮತ್ತೆ ಈಗ ತೆಲುಗು ಟಿವಿಗಳು ಇದೆ, ತೆಲುಗು ವಿಡಿಯೋ ಅದೇ ಇರೋದೀಗ. ಏನಾಗಿದೆ ನಮಗೆ ಗೊತ್ತಿಲ್ಲ ಸರ್. 4.5 ವರ್ಷಗಳ ಹಿಂದೆ ಇದ್ದ 4.5 ವರ್ಷಕ್ಕೆ ದೇಶ ಬಹಳ ಬದಲಾಗಿದೆ. ದೇಶ ಬಹಳ ಬದಲಾಗಿದೆ. ಸಣ್ಣ ಟಿವಿ ಹೋಗಿವೆ, ದೊಡ್ಡ ಟಿವಿ ಬಂದಿವೆ. ಓಲೆ ಬಿಡಿ ಅತ್ಲ ಕಡೆ. ಆಲ್ ರೈಟ್, ಥ್ಯಾಂಕ್ ಯು ಶ್ರೀ ಲಕ್ಷ್ಮೀನಾರಾಯಣ್ ಹಾಗೂ ಶಿವಕುಮಾರ್ ಇಬ್ಬರಿಗೂ. ಬೆಂಗಳೂರು ಕೇಂದ್ರ ಕಾರಾಗೃಹ ಅಷ್ಟೇ ಅಲ್ಲ, ರಾಜ್ಯದ ಎಲ್ಲಾ ಕಾರಾಗೃಹಗಳ ಕಥೆನೂ ಒಂದೇ ಇದ್ದಂಗಿದೆ. ಹಾಗಾಗಿ ನಮ್ಮ ಸಹೋದ್ಯೋಗಿಗಳು ಇವತ್ತು ಬೆಳಗ್ಗೆಯಿಂದ ಒಂದಷ್ಟು ಕೆಲಸವನ್ನ ಮಾಡಿದ್ರು. ಮಾಡಿ ಯಾವ ಜಲಲ್ಲಿ ಏನೇನಾಗಿದೆ ನೋಡೇ ಬಿಡೋಣ ಅಂತ ಫಸ್ಟ್ ಧಾರವಾಡ್ಗೆ ಕಾಸು ಕೊಟ್ರೆ ಕಲರ್ಫುಲ್ ಆಗಿ ಪಾರ್ಟಿ ಮಾಡ್ತಾರಂತೆ. ನೋಡ್ರಪ್ಪ, ಪರಿಸ್ಥಿತಿ ಬಳ್ಳಾರಿಯಲ್ಲಿ ಏನು ಭಾಳ ಫೇಮಸ್ ಬದಲಾದಂಗೆ ಕಾಣಿಸ್ತಾ ಇಲ್ಲ. ಇನ್ನೂ ಒಂದು ಹೆಜ್ಜೆ ಅವ್ರು ಮುಂದಕ್ಕೆ ಹೋಗಿದ್ದಾರೆ. ಇದಾದರೂ ರಮ್ಮಿ ಸರ್, ಸುಮ್ಮನೆ ಟೈಮ್ ಪಾಸ್ ಆಡ್ತಾ ಇದ್ದೀವಿ ಅನ್ಬೋದು, ಅದು ಗೊತ್ತಿಲ್ಲ. ಇದು ನೀವು ನೋಡಿ.
ಅಲ್ಲಿಂದ ದಾವಣಗೆರೆ ಕಡೆಗೆ ಹೋದ್ರಂತೂ ಅಲ್ಲಿ ಅದೇನು ಅರಮನೆಗೆ ಹೆಚ್ಚು ಕಡಿಮೆ ಹಂಗೆ ಇದೆ ತಗೊಳ್ಳಿ ಅಂತಾರೆ. ಆಲ್ ರೈಟ್, ಹಾಗಿದ್ರೆ ನಮ್ಮ ವರದಿಗಾರರು ಯಾರ್ಯಾರು ಎಲ್ಲೆಲ್ಲಿಂದ ಹೇಳ್ತಾರೆ ಅನ್ನೋದನ್ನ ನೇರ ಸಂಪರ್ಕದಲ್ಲಿ ನೋಡೋಣ. ವಿಲ್ ಟೇಕ್ ರಿಯಾಲಿಟಿ ಚೆಕ್ನ ಅವರ ಅಭಿಪ್ರಾಯಗಳನ್ನ. ನಾನು ಮುರಳಿ ಪರಪ್ಪನ ಅಗ್ರಹಾರ ಅಂದ್ರೆ ಪರಪ್ಪನ ಪ್ಯಾಲೇಸ್ ಅಂತ ಹೇಳಿ ದೇಶದಾದ್ಯಂತ ಸಂಚಲನ ಸೃಷ್ಟಿ ಮಾಡಿದ ಪರಪ್ಪನಗರದಿಂದ ನಾನು ವರದಿ ಮಾಡ್ತಾ ಇದ್ದೀನಿ. ಆಲ್ ರೈಟ್ ಮುರಳಿ. ಆಲ್ ರೈಟ್, ಇಲ್ಲಿಂದ ಮುಂದಕ್ಕೆ ಹೋಗೋಣ. ಇಲ್ಲಿಂದ ಬಳ್ಳಾರಿಯಿಂದ ವೀರೇಶ್ ದಾನಿ ಹಾಗೂ ಬೆಳಗಾವಿಯಿಂದ ದಿಲೀಪ್ ಕೊರಂತವಾಡೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಲೆಟ್ ಮಿ ಗೋ ಸ್ಟ್ರೈಟ್ ಕ್ವಿಕ್ಲಿ. ಮುರಳಿ, ಪರಪ್ಪನಗರದಲ್ಲಾದಂತಹ ಗಲಾಟೆಗಳು, ಗೊಂದಲಗಳು ಎಲ್ಲಾನು ಈಗ ನಿಂತಿದ್ಯಾ, ನಿಂತಿಲ್ವಾ? ಈಗೆಲ್ಲ ಸಂಪೂರ್ಣವಾಗಿ ಶಮನ ಆಗಿರುವಂತದ್ದು. ಅಂದ್ರೆ ಬೆಳಗ್ಗೆಯಿಂದ ಏನು ಇಬ್ಬರು ಅಧಿಕಾರಿಗಳ ನಡುವೆ ಜಟಾಪಟಿ ನಡೆದಿತ್ತು ಕಳೆದ 2 ದಿನಗಳಿಂದ. ಅದಾದ ನಂತರ ಇಬ್ಬರು ಅಧಿಕಾರಿಗಳು ಇವತ್ತು ಜೈಲಿಗೆ ಬಂದಿದ್ದೆ ಇವತ್ತಿನ ಗಲಾಟೆಗೆ ಕಾರಣ ಅಂತ ಹೇಳಲಾಗ್ತಿದೆ. ಬೆಳಗ್ಗೆ ಡಿಜಿ ಸತ್ಯನಾರಾಯಣ ರಾವ್ ಅವರು ಬಂದ್ರು. ಅದಾದ ಬಳಿ ಆ ಸಂದರ್ಭದಲ್ಲಿ ಯಾವುದೇ ರೀತಿ ಗಲಾಟೆಗಳಾಗಿರ್ಲಿಲ್ಲ. ಸಂಜೆ ಸರಿಸುಮಾರು 4:35 ಗಂಟೆ ಸಂದರ್ಭದಲ್ಲಿ ಡಿಐಜಿ ರೂಪ ಅವರು ಬಂದ ಸಂದರ್ಭದಲ್ಲಿ ಅಂದ್ರೆ ಡಿಐಜಿ ರೂಪ ಅವರ ಪರ ಮತ್ತು ವಿರೋಧ ಗುಂಪುಗಳು ಎರಡೂ ಸಹ ಜೈಲಿನ ಒಳಗಡೆ ಇದ್ದಿದ್ರಿಂದ ಒಂದು ರೂಪ ಅವ್ರನ್ನ ಬೆಂಬಲಿಸಿದ್ರೆ ಮತ್ತು ರೂಪ ಅವ್ರನ್ನ ವಿರೋಧಿಸುವ ಒಂದು ಗುಂಪಿತ್ತು. ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆಯಿತು. ಆ ಸಂದರ್ಭದಲ್ಲಿ ರೂಪ ಅವರು ಅವ್ರನ್ನೆಲ್ಲ ಸಹ ನಿಯಂತ್ರಣ ಮಾಡ್ಲಿಕ್ಕೆ ಬಂದ್ರು. ಅದೇ ಸಂದರ್ಭದಲ್ಲಿ ಕೃಷ್ಣಕುಮಾರ್, ಜೈಲ್ ಸೂಪರಿಂಟೆಂಡೆಂಟ್ ಕೃಷ್ಣಕುಮಾರ್ ಎಂಟ್ರಿ ಆಗಿದ್ದೆ ದೊಡ್ಡ ಗಲಾಟೆಗೆ ಕಾರಣ ಆಯಿತು. ಏನಂದ್ರೆ ಇಲ್ಲಿಯ ಸ್ಥಳೀಯ ಪೊಲೀಸರು ಸಹ ಜೈಲಿನ ಒಳಗಡೆ ಹೋಗಿ ಅವರನ್ನ ನಿಯಂತ್ರಣಕ್ಕೆ ತಗೊಳ್ಳೋಕೆ ಪ್ರಯತ್ನ ಮಾಡಿದ್ರು. ಈಗ ಸದ್ಯದಲ್ಲಿ ಎಲ್ಲಾ ಏನು ಗಲಾಟೆಗಳೆಲ್ಲ ಈಗ ಶಾಂತವಾಗಿರುವಂತದ್ದು, ಶಮನ ಆಗಿರುವಂತದ್ದು ಸರ್. ಆಲ್ ರೈಟ್, ಪೊಲೀಸರು ಒಳಗಡೆ ಪ್ರವೇಶಿಸಿದ್ರು ಅಂದ್ರೆ 4 ಬಾರ್ಸಕ್ ಹೋದ್ರೋ ಅಥವಾ ಬರೀ ಶಮನ ಆಗಿ ನಿಲ್ತೋ? ಅಂದ್ರೆ ಆ ಸಂದರ್ಭದಲ್ಲಿ ಡಿಐಜಿ ರೂಪ್ ಅವರು ಹೊರಗಡೆ ಹೋದ್ರು. ಹೊರಗಡೆ ಹೋದ ಸಂದರ್ಭದಲ್ಲಿ ಕೃಷ್ಣಕುಮಾರ್ ಅವ್ರ ಮೇಲೆ ಸಾಕಷ್ಟು ಆಕ್ರೋಶ ಇತ್ತು. ಅಂದ್ರೆ ರೂಪ್ ಅವರ ಪರವಾಗಿದ್ದಂತ ಗುಂಪೇನಿತ್ತು, ಅವರು ಕೃಷ್ಣಕುಮಾರ್ ಅವರ ವಿರುದ್ಧ ಗಲಾಟೆ ಮಾಡ್ಲಿಕ್ಕೆ ಹೋದ್ರು. ಆ ಸಂದರ್ಭದಲ್ಲಿ ಕೃಷ್ಣಕುಮಾರ್ ಅವರು ಸ್ಥಳೀಯ ಪೊಲೀಸರಿಗೆ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾರೆ. ಯಾಕಂದ್ರೆ ಸಾಕಷ್ಟು ಜನ ನಮ್ಮ ಮೇಲೆ ತಿರುಗಿಬಿದ್ದಿರೋ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಏನು ನಿಯಂತ್ರಣ ತಪ್ಪೋ ಸಾಧ್ಯತೆಗಳಿದಾವೆ, ದಯಮಾಡಿ ಪೊಲೀಸರನ್ನ ಕಳ್ಸಿಕೊಡಿ ಅಂತ ಸಂದರ್ಭದಲ್ಲಿ ಸರಿಸುಮಾರು 30ರಿಂದ 40 ಜನ ಪೊಲೀಸರು ಒಳಗಡೆ ಹೋದ್ರು. ಅವ್ರನ್ನೆಲ್ಲರನ್ನೂ ಸಹ ಏನು ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ರೆ ಲಾಠಿ ಚಾರ್ಜ್ ಅಂತ ಏನೂ ಆಗಿಲ್ಲ. ಯಾಕೆಂದ್ರೆ ಏನು ಉದ್ರೇಕಗೊಂಡು ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೋದು ಅಂತೇಳಿ ಪೊಲೀಸರು ಎಂಟ್ರಿ ಕೊಟ್ಟು ಅವ್ರನ್ನೆಲ್ಲ ಏನು ಶಾಂತಿಗೊಳಿಸಿರುವಂತದ್ದು ಸರ್. ಅಂದ್ರೆ ಅಧಿಕಾರಿಗಳಿಬ್ಬರ ನಡುವೆ ಒಡೆದೋಗಿದ್ದ ಇಲಾಖೆ ಈಗ ಜೈಲಿನಲ್ಲಿ ಕೈದಿಗಳ ನಡುವೆನೂ ಒಡೆದೋಯ್ತಾ? ಖಂಡಿತವಾಗಿಯೂ ಜೈಲಿನಲ್ಲೂ ಸಹ 2 ಗುಂಪಾಗಿರುವಂತದ್ದು, ಒಂದು ರೂಪ ಅವರ ಪರ ಮತ್ತು ರೂಪ ಅವರ ವಿರುದ್ಧ. ಯಾಕೆಂದ್ರೆ ಡಿಜಿ ಸತ್ಯನಾರಾಯಣ ರಾವ್ ಅವರ ಏನು ವಿರುದ್ಧ ಸಾಕಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಸತ್ಯನಾರಾಯಣ ರಾವ್ ಅವ್ರ ವಿರುದ್ಧ ಅನ್ನೋದಕ್ಕಿಂತ ಹೆಚ್ಚಾಗಿ ಕೃಷ್ಣಕುಮಾರ್ ಅವರ ವಿರುದ್ಧ ಸಾಕಷ್ಟು ಜನ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅಂದ್ರೆ ಡಿಐಜಿ ರೂಪ ಅವರು ಏನು ಜೈಲಿಗೆ ಬಂದ್ರು. ಜೈಲಿಗೆ ಬಂದ ಸಂದರ್ಭದಲ್ಲಿ ಅವರು ಬೇಕರಿಯಲ್ಲಿ ಜಾಗಕ್ಕೆ ಹೋಗಿದ್ದಂಥದ್ದು. ಯಾಕೆಂದ್ರೆ ಗಾಂಜಾ ಅಲ್ಲಿ ಹೆಚ್ಚಾಗಿ ಸಪ್ಲೈ ಆಗ್ತಾ ಇದೆ ಅಂತೇಳಿ ಒಂದು ಮಾಹಿತಿ ಇತ್ತು. ಆ ಸಂದರ್ಭದಲ್ಲಿ ಎಲ್ಲಾ ಕೈದಿಗಳು ಬಂದ್ರು, ಜೊತೆಗೆ ಮಹಿಳಾ ಕೈದಿಗಳು ಪ್ರಮುಖವಾಗಿ ಬಂದಿದ್ದಂಥದ್ದು. ಅಂದ್ರೆ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ ಅಂತೇಳಿ ರೂಪ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಹೇಳಿಕೆಗೆ ಅಂದ್ರೆ ನೀವು ಈ ರೀತಿ ಸಾರ್ವಜನಿಕವಾಗಿ ಹೇಳಿಕೆ ಕೊಟ್ರೆ ನಾವು ಬಿಡುಗಡೆ ಆದ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿ ಏನಾಗಬಹುದು ಅಂತೇಳಿ ರೂಪ ಅವರ ಮೇಲೆ ಹರಿಹಾಯ್ದಿರೋಂಥದ್ದು ಸರ್. ಆಲ್ ರೈಟ್, ಥ್ಯಾಂಕ್ ಯು. ಪರಪ್ಪನಗರ ಶಾಂತವಾಗಿದೆ ಅನ್ನೋ ವರದಿಯನ್ನು ನಮ್ಮ ಸಹೋದ್ಯೋಗಿ ಮುರಳಿ ಕೊಡ್ತಾ ಇದ್ರೆ, ಅತ್ತ ಬೆಳಗಾವಿಯಿಂದ ದಿಲೀಪ್ ಕೊರಂದವಾಡೆ ನಮ್ಮ ಜೊತೆ ಇದ್ದಾರೆ. ಏನು ನಿಮ್ಮ ಜೈಲು ಚೆನ್ನಾಗಿದೆಯೋ ಅಥವಾ ಹಿಂಡಲಗ? ಬೆಳಗಾವಿ ಹಿಡ್ಡಲ್ಗೆ ಬಹಳಷ್ಟು ಸ್ವಾತಂತ್ರ್ಯದ ಯೋಧರು ಕೂಡ ಇಲ್ಲಿದ್ರು. ಹೀಗಾಗಿ ಈಗ ಬೆಳಗಾವಿ ಈಗ ಬಹಳಷ್ಟು ಸುದ್ದಿಯಲ್ಲಿರುವಂತದ್ದು. ಯಾಕಂತಂದ್ರೆ ರಂಗನಾಥ, ಈಗ ಮುಖ್ಯವಾಗಿ ಏನು ಕಡಲೆ ಬೀಜ ಅಂತ ಏನ್ ಹೇಳ್ತೀವಿ, ಶೇಂಗಾ, ಅದರಲ್ಲಿ ಕೂಡ ಏನಂತಾರೆ ಬೆಳಗಾವಿಯಲ್ಲಿ ಏನು ಗಾಂಜಾ ಬರ್ತಾ ಇದೆ ಅಂತ ಕೂಡ ವರದಿ ಆಗಿರುವಂತದ್ದು. ರಂಗನಾಥ್, ದಿಲೀಪ್, ಈ ಗಲಾಟೆಗಳೆಲ್ಲ ಒತ್ತಟ್ಟಿಗಿರಲಿ, ಪ್ರತಿನಿತ್ಯ ಸಾಯಂಕಾಲ 6ರಿಂದ 7 ಗಂಟೆ ಅಂದ್ರೆ ಸೂರ್ಯ ಮುಳುಗಿ ಸ್ವಲ್ಪ ಕತ್ಲಾಗೋ ಟೈಮಲ್ಲಿ ಆ ಕಾಂಪೌಂಡ್ ಹತ್ರ ಬಂದು ಮೊಬೈಲು ಏನೇನ್ ಬೇಕು ಅಂದ್ರೆ ಏನು ಒಳಗೆ ತಗೊಂಡೋಗ್ಬಾರ್ದು ಲೀಗಲ್ ಆಗಿ ಎಲ್ಲಾನು ಎಸಿತಾರಂತೆ, ಒಳಗಡೆಯಿಂದ ಕೈದಿಗಳೆಲ್ಲ ಹಿಡ್ಕೋತಾರಂತೆ. ಇವೆಲ್ಲ ನಿಜನಾ? ಬಹಳಷ್ಟು ಈ ವಿಚಾರವಾಗಿ ಮೊಬೈಲ್ ಇರ್ಬೋದು, ಜೊತೆಗೆ ಏನಂತಂದ್ರೆ ಈಗ ಗಾಂಜಾವನ್ನು ಕೂಡ ಏನಂದ್ರೆ ಚಂಡಲ್ ಹಾಕಿ ಎಸುವಂತದ್ದು ಕೂಡ ನಡೀತಾ ಇರುತ್ತೆ. ಆದ್ರೆ ಬೆಳಗಾವಿ ಜೈಲಲ್ಲಿ ಆ ತರ ಯಾವುದು ಕಂಡು ಬರ್ತಾ ಇಲ್ಲ ಅರವಿಂದ್. ಆಲ್ ರೈಟ್, ಇತ್ತ ಬಳ್ಳಾರಿನಲ್ಲಿ ದಾನಿ, ವೀರೇಶ್. ಬಳ್ಳಾರಿ ಜೈಲು ಸಹ ಅಕ್ರಮಗಳಿಂದ ಹೊರತಾಗಿಲ್ಲ ಅಂತ ಹೇಳ್ಬೋದು. ಕಳೆದ 1.5 ವರ್ಷಗಳ ಹಿಂದೆನೆ ಬಳ್ಳಾರಿ ಜೈಲಿನ ನಿಜ ಸ್ವರೂಪವನ್ನ ನಾವು ಪಬ್ಲಿಕ್ ಟಿವಿಯಲ್ಲಿ ಬಹಿರಂಗ ಮಾಡಿದ್ವಿ. ಬಹಳಷ್ಟು ರಾಜಾರೋಷವಾಗಿ ಇಲ್ಲೂ ಸಹ ಗಾಂಜಾವನ್ನ ಬಹಳಷ್ಟು ರಾಜಾರೋಷವಾಗಿ ಒಳಗಡೆ ಹೋಗುತ್ತೆ. ಅಲ್ಲಿ ಕೈದಿಗಳು ಅದನ್ನ ಗಾಂಜಾವನ್ನ ನೇರವಾಗಿ ಅವರು ಸೇದುವಂತದ್ದು ಮತ್ತು
ಅವರಿಗೆ ಯಾವುದೇ ರೀತಿಯಾದಂತಹ ಭಯ ಭೀತಿ ಇಲ್ಲದೇನೆ ಇಲ್ಲಿ ನಡ್ಕೊಳ್ಳುವಂಥದ್ದು ಮತ್ತು ಬಹಿರಂಗವಾಗಿ ಇಸ್ಪೆಟ್ ಆಡುವುದು, ಕೈದಿಗಳು ಅವರಿಗೆ ಯಾವ ರೀತಿಯಾಗಿ ಬೇಕು ಅದೇ ಆಹಾರವನ್ನ ಅವರು ಮಾಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡ್ತಿದ್ದಂತ ದೃಶ್ಯಗಳನ್ನ ನಾವು ಹಿಂದೆ ದೃಶ್ಯಗಳನ್ನ ಪ್ರಸಾರವನ್ನು ಸಹ ಮಾಡಿದ್ವಿ ಸರ್. ಅದಾದ ನಂತರ ಸ್ವಲ್ಪ ಬದಲಾವಣೆಗಳಾಗಿವೆ. ಆದ್ರೆ ಸಾಕಷ್ಟು ಕೈದಿಗಳು 753 ಕೈದಿಗಳು ಇವತ್ತು ಜೈಲಿನಲ್ಲಿದ್ದಾರೆ. ಹೀಗಾಗಿ ಸಿಬ್ಬಂದಿಗಳ ಕೊರತೆಯಿಂದ ಈಗಲೂ ಸಹ ಅವಾಗ ಈ ತರದ ಅಕ್ರಮಗಳು ಬೆಳಕಿಗೆ ಬರ್ತಾನೆ ಇವೆ ಸರ್. ಆಲ್ ರೈಟ್, ವೆರಿ ಗುಡ್. ಎಲ್ಲಾ ಜೈಲುಗಳದ್ದು ಒಂದೇ ಕತೆ, ಒಳಗೋದ್ರು ಒಂದೇ ಹೊರಗಿದ್ರು ಒಂದೇ ಅನ್ನೋ ಪರಿಸ್ಥಿತಿ. ಅಲ್ಲಿ ಥ್ಯಾಂಕ್ ಯು ಮುರಳಿ ಮತ್ತು ವೀರೇಶ್ ದಾನಿ ಹಾಗೂ ದಿಲೀಪ್ ಕುರುಂದವಾಡೆ ಮೂವರಿಗೂ ಥ್ಯಾಂಕ್ ಯು. ನಿಮ್ಮೆಲ್ಲ ಮರ್ದಿಗೆ. ಭಾರತ ಚೀನಾ ನಡುವಿನ ಗಡಿ ಬಿಕ್ಕಟ್ಟಿನ ಬಗ್ಗೆ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರನ್ನ ವಿಶೇಷವಾಗಿ ವಿದೇಶಾಂಗ ಮಂತ್ರಿ ಸುಷ್ಮಾ ಸ್ವರಾಜ್ ಜೊತೆ ಅಲ್ಲಿಗೆ ಇವತ್ತು ಬರಮಾಡಿಕೊಂಡಿದ್ದಾರೆ. ಆರಂಭದಲ್ಲೇನು ದೂರವಾಣಿ ಮಾಡಿದಾಗ ಕನ್ನಡದಲ್ಲೇ ಕೇಳಿದ್ರಂತೆ, ಮೋಸ್ಟ್ ಹಳೆ ಬಳ್ಳಾರಿಗೆ ವಾಸನೆ ಇರಬೇಕು ಮತ್ತು ಅದನ್ನು ಏನಾದ್ರು ಸಂಸ್ಕೃತದಲ್ಲಿ ಬರ್ಕೊಂಡು ಹೇಳಿದ್ರೋ ಗೊತ್ತಿಲ್ಲ. ಚೆನ್ನಾಗಿದ್ದೀರಾ, ಆರೋಗ್ಯ ಚೆನ್ನಾಗಿದೆಯಾ, ಬರ್ತೀರಾ ಡೆಲ್ಲಿಗೆ ಅಂತ ಕೇಳಿದ್ರಂತೆ. ತಕ್ಷಣ ದೇವೇಗೌಡರು ದೇಶದ ಕೆಲಸ ಆದಮೇಲೆ ಹೋಗ್ಲೇಬೇಕಂತೇಳಿ JDS ಒಂದು ಮೀಟಿಂಗ್ ಇತ್ತು, ಆ ಮೀಟಿಂಗನ್ನು ಕ್ಯಾನ್ಸಲ್ ಮಾಡಿ ಅಥವಾ ನೀವೇ ಮಾಡ್ಕೊಳ್ಳಿ ಅಂತೇಳಿ ಡೆಲ್ಲಿಗೆ ಹೋಗಿದ್ದಾರೆ. ಹೋಗಿ ಅಲ್ಲಿ ಅದರಲ್ಲಿ ಭಾಗವಹಿಸಿ ತಮ್ಮ ಸಲಹೆ ಕೊಟ್ಟಿದ್ದಾರೆ. ನಾವು ದೇಶಕ್ಕೆ ಕಷ್ಟ ಬಂದಾಗೆಲ್ಲ ಒಟ್ಟಾಗಿ ಹೋರಾಟ ಮಾಡಿ ಚೈನಾದವರು ಏನು ನಡ್ಕೊಳ್ತಾ ಇದ್ದಾರೆ ಅದಕ್ಕೆ ಗೆಲುವು ಹುಡುಗರು ಭೂತಾನ್ನ ಮಕ್ಕಳನ್ನ ಹೇಗೆ ಇದನ್ನು ಕೋಚ್ ಮಾಡೋಕ್ಕೆ ಹೋಗ್ತಿದ್ದಾರೆ ಅಂದರೆ ಬ್ರೀಫ್ ಮಾಡಿದ್ರು ನಮಗೆ. ನಿಮಗೇನಾರ ಸಂಶಯ ಇದೆಯಾ, ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಏನು ಕ್ರಮ ತಗೋಬೇಕು ತಗೊಂಡಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಮುಟ್ಟಿದ್ರೆ ದಕ್ಷಿಣ ಕನ್ನಡಕ್ಕೆ ಬೆಂಕಿ ಬೀಳುತ್ತೆ ಎಂದಿದ್ದ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ RTI ಕಾರ್ಯಕರ್ತ ಹನುಮಂತೇಗೌಡ ಅನ್ನೋರು ವಿಧಾನಸೌಧ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ. ಶರತ್ ಸಾವಿನ ನಂತರ ಬಂಟ್ವಾಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದಕ್ಕೆಲ್ಲ ಪ್ರಭಾಕರ್ ಭಟ್ ಕಾರಣ. ಅವರನ್ನ ಅರೆಸ್ಟ್ ಮಾಡ್ರಿ ಅಂತ ಪೊಲೀಸರಿಗೆ ಸಿಎಂ ಸೂಚಿಸಿದ್ರು ಅಂತ ಹೇಳಲಾಗಿತ್ತು. ಹೀಗಾಗಿ ಪರಿವಾರದ ಪ್ರತಿಭಟನಾ ಸಭೆಯಲ್ಲಿ ಯಡಿಯೂರಪ್ಪ ಆವೇಶ ಭರಿತವಾಗಿ ಬೆಂಕಿ ಮಾತುಗಳನ್ನು ಆಡಿದ್ರು. ಮಗನಿಗೆ ವರ್ಣಾಕ್ಷೇತ್ರವನ್ನು ಬಿಟ್ಟು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸುವ ಬಗ್ಗೆ ಮುಖ್ಯಮಂತ್ರಿಗಳನ್ನೇ ಸುಳುವನ್ನು ಕೊಟ್ಟಿದ್ರು. ಇವತ್ತು ಈ ಚುನಾವಣೆ ನನ್ನ ಕೊನೆ ಚುನಾವಣೆ ಆಗಬಹುದು, ನನಗೆ ರಾಜಕೀಯ ಪುನರ್ಜನ್ಮ ಕೊಟ್ಟ ಕ್ಷೇತ್ರಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ ಅಷ್ಟೇ, ಆದರೆ ಪುತ್ರನ ರಾಜಕೀಯ ಪ್ರವೇಶವನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಅಂದರು. BJPಯವರು ಮಾತ್ರ ಹಿಂದೂಗಳಲ್ಲ, ನಾವು ಹಿಂದೂಗಳೇ, ನನ್ನ ಹೆಸರಿನಲ್ಲೂ ಕೂಡ ಸಿದ್ದರಾಮ ಅಂತಾನೆ ಇದೆ ಅಂತಂದರು. ಅತ್ತ KPCC ಅಧ್ಯಕ್ಷ, ಐ ಡೋಂಟ್ ನೋ ಹೌ ಇಟ್ ಈಸ್, ಪರಮೇಶ್ವರ್ ಶೋಭಾ ಅವರಿಗೆ ಮದುವೆ ಆಗೋ ಅವಕಾಶ ಇದೆ, ಬೇಕಿದ್ರೆ ದಲಿತರನ್ನೇ ವಿವಾಹವಾಗಲಿ ಅವರು ಅಂತ ಒಂದು ಟಾಂಗ್ ಕೊಡೋಕ್ಕೆ ಹೊರಟರು.